ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಈ ಒಂದು ವಿಡಿಯೋದಲ್ಲಿ DCHB ಡಿಸ್ಟ್ರಿಕ್ಟ್ ಸೆನ್ಸಸ್ ಹ್ಯಾಂಡ್ಬುಕ್ ಜಿಲ್ಲಾ ಜನಗಣತಿ ಕೈಪಿಡಿನ ಹೇಗೆ ಫಿಲ್ ಮಾಡೋದು ಅಂತ ಸಂಪೂರ್ಣವಾಗಿ ಮಾಹಿತಿ ನೀಡಿದ್ದೇನೆ. ಈ ಒಂದು ವಿಡಿಯೋದಲ್ಲಿ ಸುಮಾರು ಪಾಯಿಂಟ್ಗಳು ಕವರ್ ಮಾಡಬೇಕಾಗಿರೋದ್ರಿಂದ ನಾನು ಸ್ವಲ್ಪ ಸ್ಪೀಡಾಗಿ ಹೇಳ್ತಾ ಹೋಗ್ತೇನೆ. ನೀವು ನೋಡ್ಬೋದು, ನಿಮಗೆ ಈಗಾಗಲೇ ಟ್ರೈನಿಂಗ್ ಕೊಟ್ಟಿದ್ದಾರೆ. ಸುಮಾರು 2-3 ಗಂಟೆಗಳ ಕಾಲ ಟ್ರೈನಿಂಗ್ ಕೊಟ್ಟಿದ್ದಾರೆ. ಆ ಟ್ರೈನಿಂಗಲ್ಲಿ ಸುಮಾರು ಜನಕ್ಕೆ ಅರ್ಥ ಆಗಿರುತ್ತೆ, ಕೆಲವರಿಗೆ ಅರ್ಥ ಆಗಿರಲ್ಲ. ಹಾಗಾಗಿ ಎಲ್ರಿಗೂ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶಕ್ಕಾಗಿ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಈ DCHB ಅನ್ನೋದು ನಮ್ಮ ದೇಶದ ಅಭಿವೃದ್ಧಿ, ರಾಜ್ಯ, ಜಿಲ್ಲೆ, ಏನು ತಾಲೂಕು, ಗ್ರಾಮ ಪ್ರತಿಯೊಂದು ಅಭಿವೃದ್ಧಿಯಲ್ಲೂ ಬಹುಮುಖ್ಯ ಪಾತ್ರ ವಹಿಸುತ್ತೆ. ಯಾಕಂದರೆ ಆ ಒಂದು ಏರಿಯಾದಲ್ಲಿ ಏನು ಸೌಲಭ್ಯ ಇದೆ ಇಲ್ಲ ಅನ್ನೋದು ಪ್ರತಿಯೊಂದು ಮಾಹಿತಿನೂ ನಾವೇ ಈ ಒಂದು DCHB ಇದರಲ್ಲಿ ಸೆನ್ಸಸ್ಸಲ್ಲಿ ನೀಡಬೇಕಾಗುತ್ತೆ. ಈ ಆಧಾರದ ಮೇಲೆ ಆ ಒಂದು ಗ್ರಾಮಕ್ಕೆ ಸ್ಕೂಲು ಗ್ರ್ಯಾಂಟ್ ಆಗೋದಾಗಲಿ, ಆಮೇಲೆ ಏನೇ ಒಂದು ಸೌಲಭ್ಯ ಗ್ರ್ಯಾಂಟ್ ಆಗಬೇಕಂದ್ರೆ ಈ ಒಂದು DCHB ಕಾರ್ಯ ಅನ್ನೋದು ಬಹುಮುಖ್ಯ ಪಾತ್ರ ವಹಿಸುತ್ತೆ. ಹಾಗಾಗಿ ಎಲ್ಲರೂ ಈ ಒಂದು DCHB ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತಿಳ್ಕೊಂಡು ಈ ಒಂದು DCHB ಸೆನ್ಸಸ್ಸನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದರೆ ನಮ್ಮ ಈ ಒಂದು DCHB ಕಾರ್ಯ ಸುಗಮವಾಗಿ ಮುಗಿದು ಹೋಗುತ್ತೆ. ಹಾಗಾಗಿ ಎಲ್ರಿಗೂ ಅನುಕೂಲವಾಗಲಿ ಅನ್ನೋ ಉದ್ದೇಶಕ್ಕಾಗಿ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾವು ಲಾಗಿನ್ ಆಗೋದು ಹೇಗೆ ಅಂತ ನೋಡೋಣ. ನಾನು ಈಗಾಗಲೇ ಏನು ಆ್ಯಪಲ್ಲಿ ವಿಡಿಯೋ ಮಾಡಿ ಹಾಕಿದ್ದೆ, ಅದು ಸ್ಕ್ರೀನ್ ರೆಕಾರ್ಡಿಂಗ್ ಅಲೋ ಇಲ್ಲದ ಕಾರಣ ಮಾಮೂಲಿ ವಾಯ್ಸ್ ಮಾತ್ರ ಬಂದಿತ್ತು. ಹಾಗಾಗಿ ನಾನೀಗ ವೆಬ್ ಅಪ್ಲಿಕೇಶನ್ ಯೂಸ್ ಮಾಡಿ ತಮಗೆಲ್ರಿಗೂ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶಕ್ಕಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ನೀವು ಯಾವುದೇ ಒಂದು ವೆಬ್ ಅಪ್ಲಿಕೇಶನ್ನು ಅಥವಾ ಮೊಬೈಲ್ ಆ್ಯಪು ಎಟ್ ಎ ಟೈಮು ಒಂದೇ ಸಲ ಯೂಸ್ ಮಾಡೋಕ್ಕಾಗಲ್ಲ. ವೆಬ್ ಅಪ್ಲಿಕೇಶನ್ ಆದರೂ ಯೂಸ್ ಮಾಡ್ಬೋದು ಅಥವಾ ಮೊಬೈಲ್ ಅಪ್ಲಿಕೇಶನ್ ಆದರೂ ಯೂಸ್ ಮಾಡ್ಬೋದು. ಇದು ಲಾಗೌಟ್ ಮಾಡಿ ಅದು ಯೂಸ್ ಮಾಡ್ಬೋದು, ಅದು ಲಾಗೌಟ್ ಮಾಡಿ ಇದು ಯೂಸ್ ಮಾಡ್ಬೋದು. ನೀವು ವೆಬ್ ಅಪ್ಲಿಕೇಶನ್ ಯೂಸ್ ಮಾಡುವಾಗ ಯಾವುದೇ ಒಂದು ಕ್ರೋಮ್ ಬ್ರೌಸರ್ ಇನ್ನು ಗೂಗಲ್ ಬ್ರೌಸರಲ್ಲಿ DCHB.census.gov.in ಅಂತ ಇಲ್ಲಿ ಮೇಲ್ಗಡೆ ನೋಡ್ಬೋದು. ನೀವು ಸ್ಕ್ರೀನ್ ಕಾಣಿಸ್ತಾ ಇದೆಯಲ್ಲ, DCHB.census.gov.in ಅಂತ ಟೈಪ್ ಮಾಡಿದ್ರೆ ಆ DCHB ಪೋರ್ಟಲ್ ಅನ್ನೋದು ಓಪನ್ ಆಗುತ್ತೆ. ಓಪನ್ ಆದಾಗ ಇಲ್ಲಿ ನೀವು ಮೊಬೈಲ್ ಆ್ಯಪ್ ಏನಾದರೂ ಡೌನ್ಲೋಡ್ ಮಾಡಿಲ್ಲ ಅಂದರೆ ಇಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ಡೈರೆಕ್ಟು. ಇವಾಗ ಡೆಸ್ಕ್ಟಾಪಲ್ಲಿ ವೆಬ್ಸೈಟಲ್ಲಿ ಲಾಗಿನ್ ಆಗಬೇಕಂದ್ರೆ ಇಲ್ಲಿ ಡೆಸ್ಕ್ಟಾಪ್ ಅಂತ ಆಪ್ಷನ್ ಇದೆಯಲ್ಲ, ಇದಕ್ಕೆ ಕ್ಲಿಕ್ ಕೊಡಬೇಕು. ಕ್ಲಿಕ್ ಕೊಟ್ಟಾಗ ನಿಮಗೆ ಯೂಸರ್ ID ಆ್ಯಂಡ್ ಪಾಸ್ವರ್ಡ್ ಕೇಳುತ್ತೆ. ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಈಗಾಗಲೇ ಯೂಸರ್ ID ಪಾಸ್ವರ್ಡು ಮೇಲ್ಗೆ ಆಮೇಲೆ SMS ಕಳಿಸಿದ್ದಾರೆ. ನೀವು ಅಲ್ಲಿ ಮೇಲಲ್ಲಿ SMS DCHB ಅಂತ ಸರ್ಚ್ ಕೊಟ್ಟರೆ ನಿಮಗೆ ಯೂಸರ್ ID ಆ್ಯಂಡ್ ಪಾಸ್ವರ್ಡ್ ಅನ್ನೋದು ಸಿಗುತ್ತೆ. ಈ ಯೂಸರ್ ID ಪಾಸ್ವರ್ಡ್ ಇಲ್ಲಿ ಹಾಕಿ ಕ್ಯಾಪ್ಚಾ ಹಾಕಿ ಲಾಗಿನ್ ಕೊಟ್ಟರೆ ನಿಮಗೆ OTP ಶೋ ಆಗುತ್ತೆ. ನೀವು ಸರಿಯಾಗಿ ಯೂಸರ್ ID ಪಾಸ್ವರ್ಡ್ ಹಾಕಿದರೆ ಕ್ಯಾಪ್ಚಾ ಹಾಕಿ ಓಕೆ ಕೊಟ್ಟರೆ ನಿಮ್ಮ ಈ ಥರ OTP ಹಾಕೋಕ್ಕೆ ಇಂಟರ್ಫೇಸ್ ಓಪನ್ ಆಗುತ್ತೆ. OTP ಹಾಕಿ ವೆರಿಫೈ ಕೊಟ್ಟರೆ ನಿಮಗೆ ಈ ಒಂದು DCHB ಪೋರ್ಟಲ್ ಅನ್ನೋದು ಓಪನ್ ಆಗುತ್ತೆ. ನೀವು ಮೊದಲಿಗೆ ಸ್ಟಾರ್ಟಿಂಗಲ್ಲಿ ಓಪನ್ ಮಾಡುವಾಗ ಪ್ರತಿಯೊಂದು ಮಾಹಿತಿ ಇಂಗ್ಲೀಷಲ್ಲಿ ಓಪನ್ ಆಗಿರುತ್ತೆ. ಇಲ್ಲಿ ರೈಟ್ ಸೈಡಲ್ಲಿ ಮೂಲೆಯಲ್ಲಿ ನೋಡ್ಬೋದು ಲ್ಯಾಂಗ್ವೇಜ್ ಅಂತ ಲ್ಯಾಂಗ್ವೇಜ್ ಇದೆ. ಇಲ್ಲಿ ನೀವು ಕನ್ನಡ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಪಕ್ಕದಲ್ಲಿ ಸೇವ್ ಅಂತ ಆಪ್ಷನ್ ಇದೆ, ಅದು ಒಂದು ಸಲ ಸೇವ್ ಕೊಟ್ಟುಬಿಟ್ರೆ ನೀವು ಯಾವಾಗಲೂ ವೆಬ್ ಅಪ್ಲಿಕೇಶನ್ ಓಪನ್ ಮಾಡಿದಾಗ ಕನ್ನಡದಲ್ಲಿ ಓಪನ್ ಆಗುತ್ತೆ. ಬಟ್ ಇಲ್ಲಿ ಮಾಹಿತಿಗಾಗಿ ಅಷ್ಟೇ ಕನ್ನಡ ನೋಡ್ಕೊಳ್ಳೋಕ್ಕಷ್ಟೇ ಕೊಟ್ಟಿರೋದು. ಯಾವುದೇ ಮಾಹಿತಿ ನೀವು ಫಿಲ್ ಮಾಡಬೇಕಂದ್ರೆ ನೀವು ಇಂಗ್ಲೀಷಲ್ಲೇ ಫಿಲ್ ಮಾಡಬೇಕು, ಕನ್ನಡದಲ್ಲಿ ಫಿಲ್ ಮಾಡೋಂಗಿಲ್ಲ. ಕನ್ನಡದಲ್ಲಿ ಅಂಕಿಅಂಶಗಳಾಗಲಿ ಹಾಕೋಂಗಿಲ್ಲ. ಆಮೇಲೆ ನೀವು ಯಾವುದೇ ಮಾಹಿತಿ ಫಿಲ್ ಮಾಡಿದ್ರೂ ನೀವು ಪುನಃ ಅದಕ್ಕೆ ಎಡಿಟ್ ಕೊಟ್ಕೋಬೋದು. ಒಂದು ಸಲ ಸೇವ್ ಮಾಡಿದ್ದೀವಿ ಅಂಥೇಳಿ ಎಡಿಟ್ ಕೊಟ್ಟರೆ ಬರೋಲ್ಲ ಅಂತೇನಿಲ್ಲ. ನೀವು ಫೈನಲ್ ಅಪ್ರೂವಲ್ ಕೊಡೋವರೆಗೂ ಆ ಗ್ರಾಮ ಎಲ್ಲ ಗ್ರೀನ್ ಟಿಕ್ಕಾಗಿ ಎಲ್ಲ ಪಾಯಿಂಟ್ಸ್ಗೆ ಗ್ರೀನ್ ಟಿಕ್ಕಾಗಿ ಫೈನಲ್ ಅಪ್ರೂವಲ್ ಕೊಟ್ಟಾಗ ಮಾತ್ರ ಆ ಒಂದು ಗ್ರಾಮದ ಸಮೀಕ್ಷೆ ಅನ್ನೋದು ಮುಗಿಯುತ್ತೆ. ಆ ಟೈಮಲ್ಲಿ ನೀವು ಎಡಿಟ್ ಕೊಡೋಕ್ಕಾಗೋದಿಲ್ಲ. ಅಲ್ಲಿವರೆಗೂ ನೀವು ಯಾವುದೇ ಮಾಹಿತಿ ಇದ್ರೂ ಎಡಿಟ್ ಕೊಟ್ಕೋಬೋದು. ನೀವು ಈಸಿಯಾಗಿ ಫಿಲ್ ಮಾಡುವಂಥವು ಇವಾಗ ಸಾಮಾನ್ಯ ಮಾಹಿತಿ ಫಿಲ್ ಮಾಡ್ಕೋಬೋದು. ಆಮೇಲೆ ನೀರು ಮತ್ತು ನೀರಿನ ಬಳಕೆ ಫಿಲ್ ಮಾಡ್ಕೋಬೋದು. ಕೃಷಿ ಉತ್ಪನ್ನ, ಆಮೇಲೆ ಕೃಷಿ ಉತ್ಪನ್ನ ಉತ್ಪಾದನೆ ಅದು ಫಿಲ್ ಮಾಡ್ಕೋಬೋದು. ಇತರೆ ಮಾಹಿತಿ ಫಿಲ್ ಮಾಡ್ಕೋಬೋದು. ಸಾರಿಗೆ ಸಂವಹನ ಫಿಲ್ ಮಾಡ್ಕೋಬೋದು. ನೀರು ನೈರ್ಮಲ್ಯ ಫಿಲ್ ಮಾಡ್ಕೋಬೋದು. ವಿದ್ಯುತ್ ಮತ್ತು ಇತರೆ ಶಕ್ತಿ ಇಂಧನ ಫಿಲ್ ಮಾಡ್ಕೋಬೋದು. ಇವೆಲ್ಲನೂ ನೀವು ಈ ಒಂದು ವಿಡಿಯೋ ನೋಡಿದ ಮೇಲೆ ಸಂಪೂರ್ಣವಾಗಿ ನೀವು
ಇಲ್ಲೇ ಫಿಲ್ ಮಾಡ್ಕೋಬೋದು. ಅಲ್ಲಿಗೆ ನಿಮ್ಮದು 85% ಈ DCHB ಕಾರ್ಯ ಅನ್ನೋದು ಮುಗಿದೇ ಹೋಗುತ್ತೆ. ಇನ್ನು ಒಂದು 15% ಏನಿದೆ, ನೀವೊಂದು ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ಗೆ ಹೋಗಿ ಮಾಹಿತಿ ಪಡ್ಕೊಂಡು ಫಿಲ್ ಮಾಡಬೇಕಾಗುತ್ತೆ. ಈ ಒಂದು ವಿಡಿಯೋ ನೋಡಿದ ಮೇಲೆ ನೀವು 75% ಒಂದು ಅರ್ಧ ಗಂಟೆಯಲ್ಲಿ ಸಮೀಕ್ಷೆ ಮುಗಿಸ್ಬಿಡ್ತೀರಾ. ನಾನು ಸಂಪೂರ್ಣವಾಗಿ ಮಾಹಿತಿ ಕೊಡ್ತಾ ಹೋಗ್ತೀನಿ ಇವಾಗ. ಆಮೇಲೆ ನೀವು ಯಾವುದೇ ಮಾಹಿತಿ ಸೀರಿಯಲ್ ವೈಸೇ ಫಿಲ್ ಮಾಡಬೇಕಂತೇನಿಲ್ಲ. ನಿಮ್ಗೆ ಯಾವ ಮಾಹಿತಿ ಲಭ್ಯ ಇರುತ್ತೆ, ಯಾವ ಮಾಹಿತಿ ಫಿಲ್ ಮಾಡ್ಬೋದು, ಆ ಮಾಹಿತಿ ಈಸಿ ಅನಿಸುತ್ತೆ ಅದನ್ನು ನೀವು ಫಿಲ್ ಮಾಡ್ಕೊಂಡು ಇಟ್ಕೋಬೋದು. ನೀವು ಸಂಪೂರ್ಣವಾಗಿ ಮಾಹಿತಿ ಫಿಲ್ ಮಾಡಿದ್ಮೇಲೆ ಇಲ್ಲಿ ಗ್ರೀನ್ ಟಿಕ್ ಬರುತ್ತೆ. ಗ್ರೀನ್ ಟಿಕ್ ಮಾಡಿದ್ರೆ ಆ ಮಾಹಿತಿ ಸಂಪೂರ್ಣವಾಗಿ ಫಿಲ್ ಮಾಡಿದಿರ ಅಂತ. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಯೆಲ್ಲೋ ಟಿಕ್ ಇದೆ. ಇಲ್ಲಿ ಆ ಯೆಲ್ಲೋ ಟಿಕ್ ನೋಡಿದ್ರೆ ಅಂದರೆ ಅಲ್ಪ ಸ್ವಲ್ಪ ಮಾಹಿತಿ ಫಿಲ್ ಮಾಡಿದ್ದೀವಿ, ಇನ್ನೂ ಪೂರ್ಣ ಮಾಹಿತಿ ಫಿಲ್ ಮಾಡೋಕ್ಕೆ ಬಾಕಿ ಇದೆ ಅಂತ ಅದು. ಇಲ್ಲಿ ನಿಮಗೆ ಡ್ಯಾಶ್ಬೋರ್ಡಲ್ಲಿ ನೋಡ್ಬೋದು ಎಷ್ಟು ಗ್ರಾಮ ಹಂಚಿಕೆ ಆಗಿದ್ದಾವೆ. ಆಮೇಲೆ ಯಾವುದು ಪೂರ್ಣಗೊಂಡಿದ್ರೆ ಅದು ಗ್ರೀನಲ್ಲಿರುತ್ತೆ, ಪ್ರೊಸೆಸಿಂಗಲ್ಲಿದ್ದರೆ ಮಾಮೂಲಿ ಯೆಲ್ಲೋದಲ್ಲಿರುತ್ತೆ. ಇನ್ನೂ ಆ ಗ್ರಾಮ ಪ್ರಾರಂಭಿಸಿಲ್ಲ ನೀವು ಅಂದರೆ ರೆಡ್ಡಲ್ಲಿರುತ್ತೆ. ಎಲ್ಲರೂ ಸಮೀಕ್ಷೆನ ಪ್ರಾರಂಭಿಸಿ, ಇದೇನು ಟಫ್ ಕೆಲಸ ಏನಲ್ಲ. ಈ ಒಂದು ವಿಡಿಯೋ ನೋಡಿದ ಮೇಲೆ ನೀವು ಈಸಿಯಾಗಿ ಈ ಒಂದು ಸಮೀಕ್ಷೆ ಕಾರ್ಯವನ್ನು ಪೂರ್ಣಗೊಳಿಸ್ಬೋದು. ಈಗ ನಾನು ಸಾಮಾನ್ಯ ಮಾಹಿತಿ ಹೇಗೆ ಫಿಲ್ ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ನಾನು ಈಗಾಗಲೇ ಸ್ವಲ್ಪ ಮಾಡಿರೋದ್ರಿಂದ ಇಲ್ಲಿ ನಿಮಗೆ ಸ್ಟಾರ್ಟಿಂಗಲ್ಲಿ ಸಾಮಾನ್ಯ ಮಾಹಿತಿ ಫಿಲ್ ಮಾಡುವಾಗ ಒಂದು ಜನವಸತಿ ಪ್ರದೇಶನ ಅಥವಾ ಜನವಸತಿ ಇಲ್ಲದ ಪ್ರದೇಶನ ಅಂತ ಕೇಳುತ್ತೆ. ಜನವಸತಿ ಪ್ರದೇಶ ಅಂದರೆ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತೇ ಇರುತ್ತೆ. ಇನ್ನು ಜನವಸತಿ ಇಲ್ಲದ ಪ್ರದೇಶ ಅಂದರೆ ಮಾಮೂಲಿ ಬೇಚಾರ ಗ್ರಾಮ ಅಂತ ಕರಿತೀವಿ. ಜನವಸತಿ ಇಲ್ಲ ಅಂದರೆ ಆ ಗ್ರಾಮದ RTC ಬರ್ತಿರುತ್ತೆ, ಬಟ್ ಅಲ್ಲಿ ಜನವಸತಿ ಇರೋದಿಲ್ಲ. ನಮ್ಮ ರೆವೆನ್ಯೂ ರೆಕಾರ್ಡ್ಸಲ್ಲಿ ನಾವು ಬೇಚಾರ ಗ್ರಾಮ ಅಂತ ಕನ್ಸಿಡರ್ ಮಾಡಿರ್ತೀವಿ. ನೀವು ಕೇಳ್ಬೋದು, ಇವಾಗ ಆ ಗ್ರಾಮದಲ್ಲಿ ಕೆಲವೊಂದು ಜನರು ಅವರ ಜಮೀನಿನಲ್ಲಿ ಬಂದು ಮನೆ ಕಟ್ಕೊಂಡು ವಾಸ ಇರ್ತಾರೆ ಅಲ್ಲಿ, ಅದನ್ನು ನಾವು ಹೇಗೆ ಜನವಸತಿ ಇಲ್ಲದೆ ಇರೋ ಪ್ರದೇಶ ಅಂತ ಕೊಡೋದು ಅಂತ ಕೇಳ್ಬೋದು. ನೀವು ನಮ್ಮ ರೆವೆನ್ಯೂ ರೆಕಾರ್ಡ್ಸ್ ಪ್ರಕಾರ ಅದು ಬೇಚಾರ ಗ್ರಾಮ ಆಗಿರೋದ್ರಿಂದ ಬೇಚಾರಕ್ಕಂತಲೇ ಕನ್ಸಿಡರ್ ಮಾಡಬೇಕು. ನಾವು ಅದನ್ನು ಗೆಜೆಟ್ ಮಾಡಿ ಪುನಃ ಅದನ್ನು ಜನವಸತಿ ಪ್ರದೇಶ ಅಂತ ಮಾಡುವವರೆಗೂ ಅದನ್ನು ಜನವಸತಿ ಇಲ್ಲದ ಪ್ರದೇಶ ಅಂತಲೇ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಇದೊಂದು ಗಮನದಲ್ಲಿರಲಿ. ಸ್ಟಾರ್ಟಿಂಗಲ್ಲೇ ಕೇಳುತ್ತೆ ಅದು. ನಾನು ಆಲ್ರೆಡಿ ಎಲ್ಲ ಕೊಟ್ಟಿರೋದ್ರಿಂದ ಅದು ಮಾಹಿತಿ ಕೇಳ್ತಾ ಇಲ್ಲ ಅಷ್ಟೇ. ನೆಕ್ಸ್ಟು ಇಲ್ಲಿ ನಿಮಗೆ ಒಂದೊಂದು ಮಾಹಿತಿ ಫಿಲ್ ಮಾಡೋದು ಹೇಳ್ತೀನಿ. ಇಲ್ಲಿ ರಾಜ್ಯ ಸೆಲೆಕ್ಟ್ ಆಗಿರುತ್ತೆ, ಜಿಲ್ಲೆ ಸೆಲೆಕ್ಟ್ ಆಗಿರುತ್ತೆ, ತಾಲೂಕು ಸೆಲೆಕ್ಟ್ ಆಗಿರುತ್ತೆ. CD ಬ್ಲಾಕ್ ಅಂದರೆ ಮಾಮೂಲಿ ತಾಲೂಕು ಹಾಕಿ, ಅದು ಗ್ರಾಮ ಪಂಚಾಯತಿ ಅದು ಡಿಫಾಲ್ಟಾಗಿ ಬೇರೆ ಯಾವುದೋ ಸೆಲೆಕ್ಟ್ ಆಗಿರುತ್ತೆ. ನೀವು ನಿಮ್ಮದು ಗ್ರಾಮ ಪಂಚಾಯತಿ ಎಕ್ಯುರೇಟಾಗಿ ಯಾವ್ದು ಬರುತ್ತೆ ಅದು ಹಾಕಿ. ನೆಕ್ಸ್ಟ್ ಗ್ರಾಮ ಅದೇ ಬರುತ್ತೆ. ಆಮೇಲೆ ಗ್ರಾಮದ ಮಾದರಿ, ನಿಮ್ಮ ಒಂದು ಆ ಪ್ರದೇಶ ಯಾವ ಮಾದರಿಯಲ್ಲಿದೆ ಅಂದರೆ ಗುಡ್ಡಗಾಡು ಪ್ರದೇಶದಲ್ಲಿದೆಯಾ ಅಥವಾ ಪ್ಲೇನ್ ಪ್ರದೇಶದಲ್ಲಿದೆಯಾ, ಆಮೇಲೆ ಸ್ನೋ ಬೌಂಡ್ ಅಂದರೆ ಹಿಮ ಪರ್ವತ ಪ್ರದೇಶದಲ್ಲಿದೆಯಾ, ಡೆಸರ್ಟ್ ಅಂದರೆ ಮರುಭೂಮಿ ಪ್ರದೇಶದಲ್ಲಿದೆಯಾ, ಈ ಥರ ಮಾಹಿತಿ ಕೇಳುತ್ತೆ. ನಿಮ್ಮ ಒಂದು ವ್ಯಾಪ್ತಿಯಲ್ಲಿ ಆ ಗ್ರಾಮ ಯಾವ ವ್ಯಾಪ್ತಿ ಯಾವ ಇದಕ್ಕೆ ಬರುತ್ತೆ ಅದನ್ನು ನೀವು ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಮಡಿಕೇರಿ ಸೈಡೆಲ್ಲ ಗುಡ್ಡಗಾಡು ಪ್ರದೇಶ ಇರುತ್ತೆ, ಅಲ್ಲಿ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಆ ಥರ ಇರ್ತವೆ. ನೀವು ನೋಡ್ಕೊಂಡು ನಿಮ್ಮ ಏರಿಯಾ ಯಾವ ಪ್ರದೇಶದಲ್ಲಿ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪಿನ್ ಕೋಡ್ ಹಾಕಿ. ಇಷ್ಟು ಹಾಕಿದ್ರೆ ಈ ಸಾಮಾನ್ಯ ಮಾಹಿತಿ ಅನ್ನೋದು ಫಿಲ್ ಆಗುತ್ತೆ. ನೆಕ್ಸ್ಟು ಶೈಕ್ಷಣಿಕ ಸೌಲಭ್ಯ. ಈ ಶೈಕ್ಷಣಿಕ ಸೌಲಭ್ಯ ಪ್ರತಿಯೊಬ್ಬರಿಗೂ ಗೊತ್ತಿರುವಂಥ ವಿಷಯಗಳೇ. ಇದರಲ್ಲಿ ನಾನು ಮೇನ್ ಪಾಯಿಂಟ್ಸ್ ಹೇಳ್ತಾ ಹೋಗ್ತೀನಿ, ಯಾಕಂದರೆ ಪ್ರತಿಯೊಂದು ವಿವರಣೆ ಮಾಡ್ತಾ ಹೋದರೆ ಹೆವಿ ಲಾಂಗ್ ಆಗುತ್ತೆ. ಹಾಗಾಗಿ ಶಾರ್ಟಾಗಿ ಹೇಳ್ತಾ ಹೋಗ್ತೀನಿ. ಅಂದರೆ ನಿಮಗೆ ಮೇನ್ ಡೌಟ್ ಇರೋಂಥ ಪಾಯಿಂಟ್ಸ್ಗಳು ನಾನು ಸಂಪೂರ್ಣವಾಗಿ ಕ್ಲಿಯರ್ ಮಾಡ್ತೀನಿ. ಇಲ್ಲಿ ಪೂರ್ವ ಪ್ರಾಥಮಿಕ ಶಾಲೆ LKG UKG ಅದು ಕೊಟ್ಟಿದ್ದಾರೆ. ಇವಾಗ ನೋಡ್ಬೋದು ನೀವು LKG UKG ಈಗ ಅಂಗನವಾಡಿಯಲ್ಲೇ ಹೇಳ್ತಿರ್ತಾರೆ. ಅದು ನೀವು ಅಂಗನವಾಡಿ ಏನಾದರೂ ಇದೆ ಅಲ್ಲಿ LKG UKG ಇದೆ ಅಂತ ಹಾಕ್ಬೋದು. ಕೆಲವೊಂದು ಕಡೆ ಪ್ರಾಥಮಿಕ ಶಾಲೆ ಅಂದರೆ 1ರಿಂದ 5ನೇ ಕ್ಲಾಸು, ಹಿರಿಯ ಪ್ರಾಥಮಿಕ ಅಂದರೆ 6ರಿಂದ 8ನೇ ಕ್ಲಾಸು, ಪ್ರೌಢಶಾಲೆ ಅಂದರೆ 9ರಿಂದ 10ನೇ ಕ್ಲಾಸು, ಪದವಿ ಪೂರ್ವ ಅಂದರೆ 11ರಿಂದ 12ನೇ ಕ್ಲಾಸು. ಇಷ್ಟು ಮಾಹಿತಿ ಗೊತ್ತಿದ್ದರೆ ನೀವು ಇವೆಲ್ಲ ಮಾಹಿತಿನೂ ಫಿಲ್ ಮಾಡ್ಬೋದು. ನಿಮಗೆ ಮೇನ್ ಡೌಟ್ ಬರೋದು, ಒಂದು ಬಿಲ್ಡಿಂಗ್ ಇರುತ್ತೆ, ಆ ಬಿಲ್ಡಿಂಗಲ್ಲಿ ಅಂಗನವಾಡಿನೂ ಇರುತ್ತೆ, ಪ್ರೌಢಶಾಲೆನೂ ಇರುತ್ತೆ, ಪ್ರಾಥಮಿಕ ಶಾಲೆನೂ ಇರುತ್ತೆ, ಹಿರಿಯ ಪ್ರಾಥಮಿಕ ಶಾಲೆನೂ ಇರುತ್ತೆ. ಎಲ್ಲನೂ ಒಂದೇ ಬಿಲ್ಡಿಂಗಲ್ಲೇ ಇರ್ತವೆ. ಆ ಟೈಮಲ್ಲಿ ಯಾವ್ದು ಕೊಡಬೇಕು ಅಂತ ಕೇಳ್ಬೋದು ನೀವು. ಆವಾಗ ಪ್ರತಿಯೊಂದಕ್ಕೂ ಪೂರ್ವ ಪ್ರಾಥಮಿಕಕ್ಕೂ ಒಂದು ಕೊಡಬೇಕು, ಪ್ರಾಥಮಿಕಕ್ಕೂ ಒಂದು ಅಂತ ಕೊಡಬೇಕು, ಆ ಥರ ಎಲ್ಲಕ್ಕೂ ಒಂದು ಅಂತ ಕೊಡಬೇಕು. ಯಾಕಂದರೆ ಪ್ರತಿಯೊಂದು ಒಂದೇ ಇದರಲ್ಲೇ ಕವರ್ ಆಗಿರುತ್ತೆ. ಈ ಕಾಲೇಜ್ಗಳಿಗೂ ಅಷ್ಟೇ, ಒಂದು ಸೈನ್ಸ್ ಕಾಲೇಜ್ ಇರುತ್ತೆ, ಒಂದು ಆರ್ಟ್ಸ್ ಕಾಲೇಜ್ ಇರುತ್ತೆ, ಒಂದು ಏನು ಮೆಡಿಕಲ್ ಕಾಲೇಜ್, ಈ ಥರ ಎಲ್ಲ ಕಾಲೇಜು ಒಂದೇ ಬಿಲ್ಡಿಂಗಲ್ಲಿ ಇರ್ತವೆ.
ಆ ಟೈಮಲ್ಲಿ ಎಲ್ಲದಕ್ಕೂ ಒಂದೊಂದು ಕೊಡಬೇಕು. ಅಥವಾ ಒಂದು ಸಪ್ರೇಟ್ ಸೈನ್ಸ್ ಕಾಲೇಜ್ ಇದ್ದರೆ ಸೈನ್ಸ್ ಕಾಲೇಜಿಗೆ ಮಾತ್ರ ಒಂದೊಂದು ಕೊಡಬೇಕು. ಇನ್ನು ಉಳಿದಿರೋದು ಇಲ್ಲ ಅಂತ ಕೊಟ್ಟು ಯಾವ ಊರಲ್ಲಿದೆ, ಎಷ್ಟು ಡಿಸ್ಟೆನ್ಸಲ್ಲಿದೆ ಹಾಕಬೇಕಾಗುತ್ತೆ. ಆಮೇಲೆ ಈ ಒಂದು ಇದರಲ್ಲಿ ಡಿಸ್ಟೆನ್ಸ್ ಹಾಕಬೇಕಂದ್ರೆ ಮೇನು ನೀವು ಆ ಗ್ರಾಮದ ಮಧ್ಯಭಾಗದಿಂದ ಆ ಒಂದು ಜಿಲ್ಲಾ ಕೇಂದ್ರಕ್ಕಾಗಲಿ ತಾಲೂಕು ಕೇಂದ್ರಕ್ಕಾಗಲಿ ಮೆಜರ್ಮೆಂಟ್ ಮಾಡಬೇಕಾಗುತ್ತೆ. ಇದಕ್ಕೆ ನೀವು ಗೂಗಲ್ ಮ್ಯಾಪು ಯೂಸ್ ಮಾಡಿಕೊಂಡು ಹಾಕಿದ್ರೆ ಬೆಟ್ರು. ಯಾಕಂದರೆ ಅದು ಎಕ್ಯುರೇಟ್ ಮಾಹಿತಿ ನೀಡುತ್ತೆ ಗೂಗಲ್ ಮ್ಯಾಪು. ಅದನ್ನು ಯೂಸ್ ಮಾಡಿ ಯಾವುದೇ ಒಂದು ಡಿಸ್ಟೆನ್ಸ್ ಹಾಕಬೇಕಂದ್ರೆ ಗೂಗಲ್ ಮ್ಯಾಪ್ ಯೂಸ್ ಮಾಡಿಕೊಂಡು ಹಾಕಿ. ಇನ್ನು ಈ ಶೈಕ್ಷಣಿಕ ಮಾಹಿತಿಯಲ್ಲಿ ಇದೇನು ಖಾಸಗಿನ ಅಥವಾ ಸರ್ಕಾರಿನ ಅಂತ ಕೇಳುತ್ತೆ. ಖಾಸಗಿನ ಸರ್ಕಾರಿನ ಅಂತ ಕೇಳುತ್ತೆ. ಇಲ್ಲಿ ಎರಡು ಪದಗಳ ಅರ್ಥ ನೀವು ತಿಳ್ಕೊಬೇಕು. ಸರ್ಕಾರಿ ಅಂದರೆ ಮಾಮೂಲಿ ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ. ಸರ್ಕಾರಿ ಶಾಲೆಗಳಂದರೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅಂಥ ಶಾಲೆಗಳಿಗೆ ಸರ್ಕಾರಿ ಶಾಲೆಗಳಂತ ಕರಿತೀವಿ. ಇನ್ನು ಪ್ರೈವೇಟ್ ಶಾಲೆಗಳಂತ ಯಾವುದು ಕರಿತೀವಿ ಅಂದರೆ ಆ ಒಂದು ಶಾಲೆಯ ಒಬ್ಬ ವ್ಯಕ್ತಿ ಅಥವಾ ಒಂದು ಟ್ರಸ್ಟು ನಡೆಸ್ತಾ ಹೋಗ್ತಿರುತ್ತೆ. ಅದಕ್ಕೆ ಗೌರ್ಮೆಂಟಿಂದ ಯಾವುದೇ ಅನುದಾನ ಬರೋಲ್ಲ. ಸ್ವಂತ ಅವ್ರ ದುಡ್ಡಿಂದ ಅವರು ದುಡ್ಡು ಹಾಕ್ಕೊಂಡು ಅವರು ಸ್ಕೂಲನ್ನು ನಡೆಸ್ತಾ ಇರ್ತಾರೆ. ಅಂಥವಕ್ಕೆ ಮಾತ್ರ ಪ್ರೈವೇಟ್ ಶಾಲೆ ಅಂತಾರೆ. ಆ ಶಾಲೆಗೆ ಏನಾದರೂ ಒಬ್ಬ ಟ್ರಸ್ಟು ವ್ಯಕ್ತಿ ನಡೆಸ್ತಾ ಇದ್ರು, ಆ ಶಾಲೆಗೆ ಗೌರ್ಮೆಂಟಿಂದ ಏನಾದರೂ ಅನುದಾನ ಬರ್ತಿತ್ತು, ಟೀಚರ್ಸಿಗೆ ಸಂಬಳ ಬರ್ತಿತ್ತು ಆ ಗೌರ್ಮೆಂಟಿಂದ ಅಂತಂದರೆ ಅದು ಪ್ರೈವೇಟು ವ್ಯಕ್ತಿ ನಡೆಸ್ತಾ ಇದ್ರು, ಅದನ್ನು ನಾವು ಗೌರ್ಮೆಂಟ್ ಅಂತ ಕನ್ಸಿಡರ್ ಮಾಡಿಕೊಂಡು ಗೌರ್ಮೆಂಟ್ ವ್ಯಾಪ್ತಿಗೆ ನಾವು ಹಾಕಬೇಕಾಗುತ್ತೆ. ಆಮೇಲೆ ಈ ಎಲ್ಲ ಶಾಲೆಗಳ ವಿಷಯ ಏನಿದ್ರು ಅಲ್ಲಿ ಶಾಲೆ ಕಟ್ತಾ ಇದ್ದಾರೆ, ಇವಾಗ ಕಟ್ತಾ ಇದ್ದಾರೆ ಅಂದರೆ ಅದು ಹಾಕೋಂಗಿಲ್ಲ. 2025 ಡಿಸೆಂಬರ್ ಅದಕ್ಕಿಂತ ಹಿಂದೆ ಆ ಒಂದು ಇಯರಲ್ಲಿ ಹಾಕಿ ಇದು ಮಾಡಿದರೆ ಮಾತ್ರ, ಕನ್ಸ್ಟ್ರಕ್ಷನ್ ಮಾಡಿದರೆ ಮಾತ್ರ ನೀವು ಇದಕ್ಕೆ ಕನ್ಸಿಡರ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಮಾಡೋ ಹಾಗಿಲ್ಲ. ಆಮೇಲೆ ನಿಮಗೆ ಇಲ್ಲಿ ಅನೌಪಚಾರಿಕ ತರಬೇತಿ ಕೇಂದ್ರ ಅಂತಿದೆ. ಅನೌಪಚಾರಿಕ ತರಬೇತಿ ಕೇಂದ್ರ ಅಂದರೆ ಮಾಮೂಲಿ ನೋಡ್ಬೋದು ನೀವು, ಲೇಡೀಸ್ಗೆಲ್ಲ ಟೈಲರಿಂಗ್ ಕಲಿಸ್ತಾ ಇರ್ತಾರೆ. ಆಮೇಲೆ ಕೆಲವೊಂದು ಕಡೆ ಕಂಪ್ಯೂಟರ್ ಕ್ಲಾಸ್ ಹೇಳ್ತಾ ಇರ್ತಾರೆ. ಇದಕ್ಕೆ ಯಾವುದೇ ವಯಸ್ಸು ಅಥವಾ ಒಂದು ಶಿಕ್ಷಣದ ಮಿತಿ ಇರೋದಿಲ್ಲ. ಇದಕ್ಕೆ ಔಪಚಾರಿಕ ತರಬೇತಿ ಕೇಂದ್ರ ಅಂತ ಕರೀತಾರೆ. ಅವು ಏನಾದರೂ ಇದ್ದರೆ ಹಾಕ್ಬೋದು. ಇನ್ನು ಕೌಶಲ್ಯ ಅಭಿವೃದ್ಧಿ ಕೇಂದ್ರ, ಏನಾದರೂ ನಮ್ಮ ವೃತ್ತಿ ತರಬೇತಿ ಸ್ಕಿಲ್ ಡೆವಲಪ್ಮೆಂಟ್ಗೆ ಹೆಚ್ಚಿನ ತರಬೇತಿ ನೀಡ್ತಿರ್ತಾರೆ ಅಂಥ ಕೇಂದ್ರಗಳಿದ್ದರೆ ಕೌಶಲ್ಯ ಅಭಿವೃದ್ಧಿ ಕೇಂದ್ರಗಳಲ್ಲಿ ಬರ್ತವೆ. ಇನ್ನು ಮುಕ್ತ ಕಲಿಕಾ ಕೇಂದ್ರ ಅಂದರೆ ಓಪನ್ ಯೂನಿವರ್ಸಿಟಿಗಳು ಬರ್ತಾವಲ್ಲ, ನಾವು ಓಪನ್ ಯೂನಿವರ್ಸಿಟಿಯಲ್ಲಿ ಅಡ್ಮಿಷನ್ ಮಾಡಿರ್ತೀವಲ್ಲ ಅಂಥ ಇದಕ್ಕೆ ಮುಕ್ತ ಕಲಿಕಾ ಕೇಂದ್ರ ಅಂತಾರೆ. ಇದಿಷ್ಟು ಈ ಶೈಕ್ಷಣಿಕ ಸೌಲಭ್ಯದ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ನೆಕ್ಸ್ಟು ವೈದ್ಯಕೀಯ ಸೌಲಭ್ಯ. ಈ ಶೈಕ್ಷಣಿಕ ಸೌಲಭ್ಯ, ವೈದ್ಯಕೀಯ ಸೌಲಭ್ಯ ಇವೇ ಎರಡು ಮೇನು ಇದರಲ್ಲಿ. ಶೈಕ್ಷಣಿಕ ಸೌಲಭ್ಯ ಅಲ್ಲಿ ಮಾಹಿತಿ ಮೂಲ ನೀವು ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಂತ ಹಾಕ್ಬೋದು. ಇನ್ನು ವೈದ್ಯಕೀಯ ಸೌಲಭ್ಯದಲ್ಲಿ ನೋಡ್ಬೋದು ನೀವು ಮೊದಲಿಗೆ ಆರೋಗ್ಯ ಉಪಕೇಂದ್ರ ಅಂತಿದೆ. ಆಮೇಲೆ ನೆಕ್ಸ್ಟು ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂದರೆ PHC, ಪ್ರೈಮರಿ ಹೆಲ್ತ್ ಸೆಂಟರ್ ಅಂತ. ಈ ಪ್ರೈಮರಿ ಹೆಲ್ತ್ ಸೆಂಟರ್, ಸಬ್ ಸೆಂಟರ್ಗಳೇ ಆರೋಗ್ಯ ಉಪಕೇಂದ್ರಗಳು. ಆ PHCಗಿಂತ ದೊಡ್ಡ ಏನೋ ಒಂದು ಹಾಸ್ಪಿಟ್ಲ್ ಇರುತ್ತೆ, ಅದು ಸಮುದಾಯ ಆರೋಗ್ಯ ಕೇಂದ್ರ ಅಂತಾರೆ. ಇನ್ನು ಇದರಲ್ಲಿ ಅಲೋಪತಿಕ್ ಅಂದರೆ ಆಯುರ್ವೇದಿಕ್ ಆಸ್ಪತ್ರೆ ಅನ್ನೋದಿದೆ, ಅದಕ್ಕೆ ಅಲೋಪತಿಕ್ ಅಂತಾರೆ. ಇನ್ನು ಮೊಬೈಲ್ ಆರೋಗ್ಯ ಚಿಕಿತ್ಸಾಲಯ. ನಿಮ್ಮ ಊರಿಗೆ ಕೆಲವೊಂದು ವ್ಯಾನಲ್ಲಿ ಒಂದು ಬಸ್ ಟೈಪು ವ್ಯಾನ್ ಬರುತ್ತೆ. ಅದರಲ್ಲಿ BP, ಶುಗರು, ಆಮೇಲೆ ಎಕ್ಸ್ರೇ ಎಲ್ಲ ಮಾಡ್ತಿರ್ತಾರೆ, ನೀವು ನೋಡಿರ್ಬೋದು. ಆ ಥರ ಒಂದು ವ್ಯಾನ್ ಸೌಲಭ್ಯ ಏನಾದರೂ ಬರ್ತಾ ಇದ್ದರೆ ನೀವು ಒಂದು ಸೌಲಭ್ಯ ಇದೆ ಅಂತ ಹಾಕ್ಬೋದು. ಇದಿಷ್ಟು ವಿಷಯ ಇವೆಲ್ಲನೂ ನೀವು. ಆಮೇಲೆ ಇಲ್ಲಿ ಮೇನು ಆ ಒಂದು ಹಾಸ್ಪಿಟ್ಲಲ್ಲಿ ಎಷ್ಟು ಬೆಡ್ಗಳ ವ್ಯವಸ್ಥೆ ಇದ್ದಾವೆ, ಆಮೇಲೆ ಎಷ್ಟು ವೈದ್ಯರು ಇದ್ದಾರೆ, ಎಷ್ಟು ಅರೆ ವೈದ್ಯರು ಇದ್ದಾರೆ, ಅವೆಲ್ಲನೂ ಮಾಹಿತಿ ಹಾಕಬೇಕಾಗುತ್ತೆ. ಹಾಗಾಗಿ ನೀವು ಆ ಒಂದು ಹಾಸ್ಪಿಟ್ಲ್ಗಳಿಗೆ, ಪ್ರೈವೇಟ್ ಹಾಸ್ಪಿಟ್ಲ್ಗಳಿಗೆ ಎಲ್ಲ ಭೇಟಿ ನೀಡಿ ಅಲ್ಲಿ ಒಂದು ಮಾಹಿತಿ ತೊಗೊಂಡು ನೀವು ಇದೊಂದು ಈ ವೈದ್ಯಕೀಯ ಸೌಲಭ್ಯ ಅನ್ನೋದು ಫಿಲ್ ಮಾಡಬೇಕಾಗುತ್ತೆ. ಈ ಶೈಕ್ಷಣಿಕ ಸೌಲಭ್ಯ, ವೈದ್ಯಕೀಯ ಸೌಲಭ್ಯ ಇವೆರಡೇ ಸ್ವಲ್ಪ ಟೈಮ್ ತೊಗೊಳುತ್ತೆ ಇದರಲ್ಲಿ. ಇನ್ನು ಉಳಿದೆಲ್ಲ ಮಾಹಿತಿ ನಾವು ಆರಾಮಾಗಿ ಫಿಲ್ ಮಾಡ್ಬೋದು. ಈಗ ನೆಕ್ಸ್ಟು ನೀರು ಮತ್ತು ನೈರ್ಮಲ್ಯದಲ್ಲಿ ಕೊಳಾಯಿ ನೀರು ಅಂತ. ಕೊಳಾಯಿ ನೀರು ಅಂದರೆ ಮೂಲದಿಂದ ಸಂಸ್ಕರಿಸಿದ ಕೊಳಾಯಿ ನೀರು ಅಂತ. ಮೂಲದಿಂದ ಸಂಸ್ಕರಿಸಿದ ಅಂದರೆ ಫಿಲ್ಟ್ರ್ ಮಾಡಿದ ಒಂದು ನಲ್ಲಿ ನೀರು ಅಂತ. ನೀವು ಪ್ಯೂರಿಫೈ ವಾಟ್ರ್ ಒಂದು ಟ್ಯಾಂಕ್ ಇರುತ್ತೆ, ಬೇಕಾದ್ರೆ ನೋಡ್ಬೋದು ನೀವೆಲ್ಲ. 5 ರೂಪಾಯಿ 10 ರೂಪಾಯಿ ದುಡ್ಡು ಕೊಟ್ಟು ಕಾಯಿನ್ ಹಾಕಿ ಫಿಲ್ಟ್ರ್ ನೀರು ತರ್ತಿರ್ತಾರಲ್ಲ, ಆ ಥರ ಒಂದು ಘಟಕಗಳಿದ್ರೆ ಸಂಸ್ಕರಿಸಿದ ಕೊಳಾಯಿ ನೀರು, ಆ ನಲ್ಲಿ ಮೂಲಕ ನೀರು ತರ್ತಾಯಿದ್ರೆ ಅದಕ್ಕೆ ಸಂಸ್ಕರಿಸಿದ ಕೊಳಾಯಿ ನೀರು ವ್ಯವಸ್ಥೆ ಇದೆ ಅಂತ ಹಾಕ್ಬೋದು, ಇಲ್ಲಾಂದರೆ ಇಲ್ಲ ಅಂತ ಹಾಕ್ಬೋದು. ನೆಕ್ಸ್ಟು ಮೂಲದಿಂದ ಸಂಸ್ಕರಿಸಿದ ಅಂದರೆ ಮಾಮೂಲಿ ನಿಮಗೆ
ನೀರು ಬಿಡ್ತಿರ್ತಾರಲ್ಲ, ಇದು ಜಲ್ ಜೀವನ್ ಮಿಷನ್ ಅಡಿ ನೀರು, ನಲ್ಲಿ ನೀರೆಲ್ಲ ಬಿಡ್ತಿರ್ತಾರಲ್ಲ, ಅವೆಲ್ಲ ಫಿಲ್ಟ್ರ್ ಆಗದೆ ಬಂದಿರ್ತವೆ. ಹಂಗಾಗಿ ಸಂಸ್ಕರಿಸಿದ ಕೊಳಾಯಿ ನೀರು ಆ ವ್ಯಾಪ್ತಿಯ ಇದಕ್ಕೆ ಬರುತ್ತೆ, ಅದನ್ನು ನೀವು ಹಾಕ್ಬೋದು. ಇನ್ನು ಬಾವಿ ಬಗ್ಗೆ ಮಾಮೂಲಿ ಮಾಹಿತಿ ಗೊತ್ತಿರುತ್ತೆ, ಕೈ ಪಂಪು, ಕೊಳವೆ ಬಾವಿ, ಅದೆಲ್ಲ ಮಾಹಿತಿ ನಿಮಗೆ ಗೊತ್ತಿರುತ್ತೆ. ನೆಕ್ಸ್ಟು ಲಾಸ್ಟು ಸಮುದಾಯದಲ್ಲಿ ಸ್ಟ್ಯಾಂಡ್ಗಳು, ಸಾರ್ವಜನಿಕ ನಲ್ಲಿಗಳು, ಮಿನಿ ಪಂಪಿಂಗ್ ವ್ಯವಸ್ಥೆ. ಸಮುದಾಯ ನಲ್ಲಿ ಸ್ಟ್ಯಾಂಡ್ಗಳು ಅಂದರೆ ಅದೇ ಆವಾಗಲೇ ಹೇಳಿದ್ನಲ್ಲ, ಒಂದು ಪ್ಯೂರಿಫೈ ವಾಟ್ರ್, ಅದೂ ಇದರಲ್ಲೇ ಬರುತ್ತೆ. ಪ್ಯೂರಿಫೈ ವಾಟ್ರ್ ಒಂದು 20 ಲೀಟ್ರು 40 ಲೀಟ್ರು ಇಡಿಸುವಂಥ ಒಂದು ಟ್ಯಾಂಕಲ್ಲಿ ನೀರು ಇದು ಮಾಡಿ ಹಾಕಿರ್ತಾರಲ್ಲ, ಅದು ಆ ವ್ಯವಸ್ಥೆ ಇದ್ದರೆ ಹಾಕ್ಬೋದು. ಮಾಮೂಲಿ ಮಿನಿ ಪಂಪಿಂಗ್ ವ್ಯವಸ್ಥೆ ಅಂದರೆ ಒಂದು ಪಂಪಿಂಗ್ ಮಾಡಿ ನೀರು ತೊಗೊಂಡು ಬರ್ತಾರಲ್ಲ, ಅದೊಂದು ವ್ಯವಸ್ಥೆ ಇದ್ದರೆ ಅದನ್ನು ಹಾಕ್ಬೋದು ನೀವು. ಇವೆಲ್ಲ ಈಸಿ ಹೆಸರನ್ನು ಕೊಟ್ಕೋಬೋದು. ಇನ್ನು ಕೆಳಗಡೆ ಸ್ವಚ್ಛತೆ ಮತ್ತು ತ್ಯಾಜ್ಯ ನಿರ್ವಹಣೆ. ತ್ಯಾಜ್ಯ ನೀರಿನ ಹರಿವಿನ ಒಳಚರಂಡಿ ಸಂಪರ್ಕ ಅಂದರೆ ನಿಮ್ಮ ಮಾಮೂಲಿ ಚರಂಡಿ ನೀರು ಮುಚ್ಚಿದ ಒಳಚರಂಡಿ ಇದೆನಾ ಅಂತ. ಮುಚ್ಚಿದ ಒಳಚರಂಡಿ ಅಂದರೆ ಮಾಮೂಲಿ ನೀವು ನೋಡ್ಬೋದು. ಇವಾಗ ಒಂದು ಇಮೇಜ್ ತೋರಿಸ್ತೀನಿ ನಿಮಗೆ. ಇಲ್ಲಿ ಮೊದಲೇದು ಕಾಣಿಸ್ತಾ ಇದೆಯಲ್ಲ, ಅದು ಮುಚ್ಚಿದ ಒಳಚರಂಡಿ ಅಂತ. ಅಂದರೆ ರಸ್ತೆ ಕೆಳಗಡೆ ಇರ್ತವೆ ಇವು, ಡ್ರೈನೇಜ್ ಮಾಡಿರ್ತಾರೆ, ಮುಚ್ಚಿದ ಒಳಚರಂಡಿ. ನೆಕ್ಸ್ಟು ಓಪನ್ ಡ್ರೈನೇಜ್ ವಿತ್ ಸ್ಲ್ಯಾಬು, ಈ ಥರ ಇರ್ತವೆ. ಆಮೇಲೆ ಓಪನ್ ಪಕ್ಕಾ ಡ್ರೈನೇಜ್ ಅಂತ, ಅನ್ಕವರ್ಡು ಅಂದರೆ ಇದು ಈ ಥರ ಇರ್ತವೆ. ಈ ಒಂದು ಇಮೇಜ್ ನೋಡ್ಕೊಂಡು ನೀವು ಅದನ್ನು ಫಿಲ್ ಮಾಡ್ಕೋಬೋದು. ಇನ್ನು ನೆಕ್ಸ್ಟು ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಒಳಚರಂಡಿ ನೀರಿನ ವಿಸರ್ಜನೆ ಅಥವಾ ಪ್ರದೇಶ ವ್ಯಾಪ್ತಿ ಅಂತ ಕೇಳ್ತಿದೆ. ಚರಂಡಿ ನೀರನ್ನು ನೇರವಾಗಿ ಬಿಡುವ ಜಲಮೂಲನ ಒಳಚರಂಡಿ ಘಟಕಗಳಿಗೆ ಬಿಡ್ತಾರೆ ಅನ್ನೋದು ನೀವು ನೋಡಿಕೊಂಡು. ಕೆಲವೊಂದು ಒಳಚರಂಡಿ ಘಟಕಗಳಿಗೆ ಬಿಡ್ತಾರೆ, ಕೆಲವೊಂದು ಕಡೆ ಕೆರೆ ಕಟ್ಟೆಗಳಲ್ಲಿ ನೀರು ಬಿಡ್ತಾರಲ್ಲ ಚರಂಡಿ ನೀರು, ಅದನ್ನು ನೀವು ಹಾಕಬೇಕಾಗುತ್ತೆ. ಆಮೇಲೆ ಎರಡನೇದು ಸ್ವಚ್ಛ ಭಾರತ್ ಅಭಿಯಾನ ಅಂದರೆ ಬಯಲು ಮುಕ್ತ ಶೌಚಾಲಯ ಪ್ರದೇಶ ಇದೆನಾ ಅಂತ. ಅಂದರೆ ಕೆಲವೊಂದು ಕಡೆ ಎಲ್ಲ ಟಾಯ್ಲೆಟು ಕಟ್ಸ್ಕೊಂಡು ಆ ಒಂದು ಇದಕ್ಕೆ ಅಲ್ಲೇ ಯೂಸ್ ಮಾಡ್ತಾ ಇರ್ತಾರೆ. ಆ ಒಂದು ಸ್ವಚ್ಛ ಭಾರತ್ ಅಭಿಯಾನದಡಿ ಆ ಒಂದು ಗ್ರಾಮ ಬರ್ತಿದ್ದೇನಾ ಅಂತ ನೀವು ಒಂದು ಸ್ವಲ್ಪ ಪಂಚಾಯತಿ PDOಗಳಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಮಾಹಿತಿ ತೊಗೊಂಡು ಇದನ್ನು ಓಕೆ ಕೊಡಬೇಕಾಗುತ್ತೆ. ಇನ್ನು ಸಾರ್ವಜನಿಕ ಶೌಚಾಲಯ ಅದೆಲ್ಲ ಮಾಮೂಲಿ ನಿಮಗೆ ಗೊತ್ತಿರುತ್ತೆ, ಅದನ್ನು ಹಾಕ್ಕೊಳ್ಳಿ. ಇವೆಲ್ಲ ನೀವು ಓದಿದ್ರೆ ನೀವೇ ಹಾಕೋಬೋದು, ಇದೇನು ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗೋದಿಲ್ಲ. ಇನ್ನು ನೆಕ್ಸ್ಟು ಸಾರಿಗೆ ಸಂಪರ್ಕ ಸೌಲಭ್ಯ ಸಮಾನ, ಇದೂ ಈಸಿ ಇರುತ್ತೆ. ಇಲ್ಲಿ ಎಲ್ಲನೂ ಬರೀ ಹೆಸರನ್ನು ಅಷ್ಟೇ. ಇಲ್ಲಿ ಸಾರಿಗೆ ಸಂಪರ್ಕ, ಸಾರಿಗೆ ಸೌಲಭ್ಯ ಮತ್ತು ಸಂಪರ್ಕ ವ್ಯವಸ್ಥೆ ಇವೆಲ್ಲನೂ ನೀವು ಹೆಸರನ್ನು ಕೊಟ್ಕೋಬೋದು. ರೈಲ್ವೆ ನಿಲ್ದಾಣ ಇದೇನಾ, ಟ್ಯಾಕ್ಸಿ ಇದ್ದಾವೆ, ಏನು ರಿಕ್ಷಾ ಇದ್ದಾವೆ, ಎಲ್ಲನೂ ನೀವು ಓದ್ಕೊಂಡು ಓಕೆ ಕೊಟ್ಕೊಳ್ಳಿದ್ದು. ಆಮೇಲೆ ಸ್ಟೇಟ್ ಹೈವೇ ಇದನ್ನು ಏನು ಜಿಲ್ಲಾ ಹೈವೇ ಇದನ್ನು ಕೇಳುತ್ತೆ, ಅದು ಓಕೆ ಕೊಟ್ಕೊಳ್ಳಿ. ಆಮೇಲೆ ಗ್ರಾಮದ ರಸ್ತೆಗಳು, ಈ ರಸ್ತೆ ಬಗ್ಗೆ ಸ್ವಲ್ಪ ನಿಮಗೆ 3ನೇ ಆಪ್ಷನ್ ಇದೆಯಲ್ಲ, ಪುಡಿ ಮಾಡಿದ ಕಲ್ಲಿನ ಪದರಗಳನ್ನು ನೀರಿನೊಂದಿಗೆ ರಸ್ತೆ ನಿರ್ಮಾಣ. ಈ ರಸ್ತೆ ಆಮೇಲೆ ಎಲ್ಲ ಹವಾಮಾನದ ರಸ್ತೆ ಇವೆರಡು ಯಾವ ರೀತಿ ಇರ್ತಾವಂತ ನಿಮಗೆ ಒಂದು ಇಮೇಜ್ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು ನೀವು, ಪಕ್ಕಾ ರೋಡು, ಕಚ್ಚಾ ರೋಡು. 3ನೇ ಆಪ್ಷನ್ ಹೇಳಿದ್ನಲ್ಲ, ಅದು 3ನೇದು WBM ರೋಡ್ ಅಂತಿದೆಯಲ್ಲ, ವಾಟರ್ ಬಾಡಿ ಮೆಟಲ್ ರೋಡ್ ಅಂತೇನೋ, ಅದು ಈ ರೀತಿ ಇರುತ್ತೆ, ಜಿಲ್ಲೆಯಲ್ಲಿ ಹಾಕಿರ್ತಾರೆ. ಈ ಥರ ರೋಡ್ಗಳು ಏನಾದರೂ ಇದ್ದರೆ ಆಲ್ ವೆದರ್ ರೋಡ್ ನೋಡ್ಬೋದು ನೀವು ಇಲ್ಲಿ. ಈ ಥರ ರೋಡ್ಗಳಿದ್ದರೆ ನೀವು ಎಲ್ಲ ಒಂದು ಹವಾಮಾನಕ್ಕೆ ತಕ್ಕಂತೆ ಇರೋ ರೋಡ್ ಆಲ್ ವೆದರ್ ರೋಡ್ ಅಂತಾರೆ, ಹವಾಮಾನ ರಸ್ತೆ ಅಂದರೆ. ಈ ಒಂದು ಇಮೇಜ್ ನೋಡಿಕೊಂಡು ನೀವು ಆ ರೋಡ್ಗಳು ಇದಾವ ಇಲ್ಲ ಅಂತ ಹೆಸರನ್ನು ಕೊಡಬೇಕಾಗುತ್ತೆ. ನೆಕ್ಸ್ಟು ಬ್ಯಾಂಕ್ ಸಾಲ ಸೌಲಭ್ಯ. ಈ ಬ್ಯಾಂಕ್ ಸಾಲ ಸೌಲಭ್ಯ ಮತ್ತು ಇತರ ವಿವಿಧ ಸೌಲಭ್ಯ ಇದನ್ನು ಈಜಿ ಇದೆ, ಇದನ್ನು ನೀವು ಈಸಿಯಾಗಿ ಫಿಲ್ ಮಾಡ್ಕೋಬೋದು. ನೋಡ್ಬೋದು ನೀವು ಇಲ್ಲಿ ATM ಸ್ಥಾನಮಾನ, ATM ಇದೇನೇ ಇಲ್ಲ ಅಂದರೆ. ನೆಕ್ಸ್ಟು ಲೌಂಜ್ ಅಂದರೆ ಲೌಂಜ್ ಬಗ್ಗೆ ಗೊತ್ತಿರಲ್ಲ ನಿಮಗೆ. ಲೌಂಜ್ ಅಂದರೆ ಆ ಒಂದು ಅಲ್ಲಿ ಬ್ಯಾಂಕ್ ಇರೋದಿಲ್ಲ ಅಥವಾ ಬ್ಯಾಂಕರ್ಗಳು ನಡೆಸ್ತಾ ಇರೋದಿಲ್ಲ. ಮಾಮೂಲಿ ಅದು ಸ್ವತಂತ್ರವಾಗಿರುತ್ತೆ. ಅಂದರೆ ATM ಥರನೇ ಅದನ್ನು. ATMಲ್ಲಿ ಹಣ ವಿತ್ಡ್ರಾ ಮಾಡ್ಕೊಳ್ಳೋಕ್ಕೆ, ಹಾಕೋಕ್ಕೆ ಎಲ್ಲನೂ ವ್ಯವಸ್ಥೆ ಇರುತ್ತೆ ಅಲ್ಲಿ. ಆಮೇಲೆ
ಪಾಸ್ಬುಕ್ ಪ್ರಿಂಟ್ ಮಾಡೋದು, ಈ ಥರ ಯಾವುದೇ ಒಬ್ಬ ಬ್ಯಾಂಕರ ಸಹಾಯ ಇಲ್ಲದೆ ಆ ಒಂದು ಕಾರ್ಯಗಳು ನಡೀತಾ ಇರುತ್ತೆ ಆ ಇ ಲೋನ್ಸಲ್ಲಿ. ಅದಕ್ಕೆ ಇ ಲೋನ್ಸ್ ಅಂತ ಕರೀತಾರೆ. ಆ ಥರ ಸೌಲಭ್ಯ ಇದ್ದರೆ ನಾವು ಅದರಲ್ಲಿ ಇದೆ ಅಂತ ಕೊಡ್ಬೋದು, ಇಲ್ಲಾಂದರೆ ಇಲ್ಲ ಅಂತ ಕೊಡ್ಬೋದು. ಇನ್ನು ಕಮರ್ಷಿಯಲ್ ಬ್ಯಾಂಕ್, ವಾಣಿಜ್ಯ ಬ್ಯಾಂಕ್ಗಳು. ವಾಣಿಜ್ಯ ಬ್ಯಾಂಕ್ ಅಂದರೆ ಮಾಮೂಲಿ SBI ಇವೆಲ್ಲನೂ, ಈ ಬ್ಯಾಂಕ್ ಆಫ್ ಬರೋಡಾ ಎಲ್ಲ ಬ್ಯಾಂಕ್ಗಳು ಬರ್ತವೆ. ಇಲ್ಲಿ ಒಬ್ಬ ಏನು ಗ್ರಾಹಕನಿಂದ ಡಿಪಾಸಿಟ್ ಮಾಡ್ಕೊಳ್ಳೋದಾಗಲಿ, ಅವನಿಗೆ ಹಣ ಕೊಡೋದಾಗಲಿ ಪ್ರತಿಯೊಂದು ಇರುತ್ತೆ. ಇದು ನಿಮಗೆ ಮಾಮೂಲಿ ಗೂಗಲಲ್ಲಿ ಸರ್ಚ್ ಮಾಡ್ಕೊಂಡು ಹಾಕ್ಕೊಳ್ಳಿ ಇದು ಬೇಕಾದರೆ. ಸಹಕಾರಿ ಬ್ಯಾಂಕ್ ಅಂದರೆ ಕೋಆಪ್ರೇಟಿವ್ ಬ್ಯಾಂಕು. ಇಲ್ಲಿಯೂ ಕೂಡ ಇಲ್ಲಿ ಏನು ಬ್ಯಾಂಕರ್ ಒಬ್ಬ ಗ್ರಾಹಕ ಇರ್ತಾನೆ, ಅವನೇ ಮ್ಯಾನೇಜರ್ ಆಗಿರ್ತಾನೆ, ಅದಕ್ಕೆ ಕೋಆಪ್ರೇಟಿವ್ ಬ್ಯಾಂಕ್ ಅಂತಾರೆ. ಈ ಕೋಆಪ್ರೇಟಿವ್ ಆ ಒಂದು ಪಾಸ್ಬುಕ್ಕಲ್ಲೇ ಕೋಆಪ್ರೇಟಿವ್ ಬ್ಯಾಂಕ್ ಅಂತ ಬರೆದಿರ್ತಾರೆ. ನೀವು ಬೇಕಾದರೆ ಇದನ್ನು ಗೂಗಲಲ್ಲಿ ಸರ್ಚ್ ಮಾಡಿಕೊಂಡು ಕೋಆಪ್ರೇಟಿವ್ ಬ್ಯಾಂಕು ಯಾವ ಬರ್ತಾವೆ ನೋಡಿಕೊಂಡು ನಿಮ್ಮ ವ್ಯಾಪ್ತಿಯಲ್ಲಿ ಆ ಬ್ಯಾಂಕ್ಗಳಿದ್ದಾವೆ ಅಂತ ನೀವು ನೋಡಿ ಹಾಕ್ಕೋಬೋದು. ಇನ್ನು ಕೃಷಿ ಸಾಲ ಸೊಸೈಟಿ ಅಂದರೆ ಸೊಸೈಟಿ ಬ್ಯಾಂಕ್, ಸಹಕಾರಿ ಕೃಷಿ ಪತ್ತಿನ ಸಹಕಾರಿ ಸಂಘ ಅಂತ ಇರ್ತಾವಲ್ಲ, ಪ್ರತಿಯೊಬ್ಬ ರೈತರು ಈ ಒಂದು ಬ್ಯಾಂಕ್ಗಳಲ್ಲಿ ಹೆಚ್ಚಿನ 90% ರೈತರು ಇದೇ ಒಂದು ಬ್ಯಾಂಕಲ್ಲಿ ಸಾಲ ತೊಗೊಳ್ತಾರೆ. ಹಾಗಾಗಿ ಅದು ಇದೇನ ಅದರ ಲಭ್ಯತೆ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಪೊಲೀಸ್ ಠಾಣೆ, ಗ್ರಾಮ ಪಂಚಾಯತಿ, ಧ್ಯಾನಂದ ಪತ್ರಿಕೆ ಅದೆಲ್ಲ ಮಾಹಿತಿ ನಿಮ್ಗೆ ಗೊತ್ತಿರುತ್ತೆ. ಇನ್ನು ವಿವಿಧ ಸೌಲಭ್ಯದಲ್ಲಿ ಸ್ವಸಹಾಯ ಗುಂಪು ಅಂದರೆ ಧರ್ಮಸ್ಥಳ ಸಂಘ, ಈ ಥರ ಕೆಲವೊಂದು 10-20 ಮಹಿಳೆಯರು ಒಂದು ಅವ್ರದ್ದೇ ಆದ ಗುಂಪು ಮಾಡಿಕೊಂಡು ಹಣಕಾಸಿನ ಒಂದು ನಿರ್ವಹಣೆ ಮಾಡ್ತಿರ್ತಾರಲ್ಲ, ಅಂಥ ಗುಂಪುಗಳಿಗೆ ಸ್ವಸಹಾಯ ಸಂಘಗಳು ಅಂತ ಕರೀತಾರೆ. ಅದರ ಲಭ್ಯತೆ ಎಷ್ಟಿದೆ ಅನ್ನೋದು ಹಾಕಬೇಕಾಗುತ್ತೆ ನೀವು. ಸಾರ್ವಜನಿಕ ವಿತರಣಾ ವ್ಯವಸ್ಥೆ. ನೆಕ್ಸ್ಟು ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಅಂದರೆ ಮಾಮೂಲಿ ರೇಷನ್ ಪಡಿತರ ವಿತರಣೆ ಮಾಡ್ತಿರ್ತಾರಲ್ಲ, ಅದಕ್ಕೆ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಅಂತಾರೆ. ಆ ರೇಷನ್ ಕೊಡ್ತಾಯಿದ್ರೆ ಅಲ್ಲಿ ಲಭ್ಯತೆ ಹಾಕಬೇಕು. ಆಮೇಲೆ ಮಂಡಿಗಳು, ನಿಯಮಿತ ಮಾರುಕಟ್ಟೆ ಅಂದರೆ ಈ ಒಂದು ಮಂಡಿಗಳು, ನಿಯಮಿತ ಮಾರುಕಟ್ಟೆಗಳು ದಿನ ಏನು ವಾರದ ಕನಿಷ್ಠ 6 ದಿನಗಳಾದರೂ ಓಪನ್ ಇರಬೇಕು. ಆಮೇಲೆ ಬೆಳಗ್ಗಿಂದ ಸಾಯಂಕಾಲ ಗಂಟೆ ಓಪನ್ ಇರಬೇಕು ಅವು. ಆ ಥರ ಏನಾದರೂ ಮಂಡಿಗಳಿದ್ದರೆ ಅಲ್ಲಿ ನೀವು ಲಭ್ಯತೆ ಹಾಕಬೇಕು. ಇನ್ನು ವಾರದ ಸಂತೆ ವಾರಕ್ಕೊಮ್ಮೆ ಮಾತ್ರ ಒಂದು ಮಾರುಕಟ್ಟೆ ನಡೀತಾ ಇರುತ್ತೆ, ಆ ಥರ ಲಭ್ಯತೆ ಇದ್ದರೆ ಅದು ಹಾಕಿ. ಆಮೇಲೆ ಕೃಷಿ ಮಾರುಕಟ್ಟೆ ಸೊಸೈಟಿ ಅಂತ ಅಂದರೆ ಒಂದು ಕೃಷಿಗೆ ಸಂಬಂಧಪಟ್ಟಂತೆ ಏನೇ ಆಗುವಗಳ ಬಗ್ಗೆ ಒಂದು ಗುಂಪು ಮಾಡ್ಕೊಂಡಿರ್ತಾರೆ. ಅವರೇ ಒಂದು ಪ್ರೈವೇಟ್ ವ್ಯಕ್ತಿಗಳು ಒಂದು 4-5 ಜನ ಸೇರಿ ಒಂದು ಗುಂಪು ಮಾಡ್ಕೊಂಡಿರ್ತಾರೆ. ಅದನ್ನು ನಿರ್ವಹಣೆ ಮಾಡ್ತಿರ್ತಾರೆ. ಏನೇ ಕೃಷಿ ಬಗ್ಗೆ ಏನೇ ಆಗುವಗಳ ಬಗ್ಗೆ ಅಂಥ ಗುಂಪುಗಳೇನಾದರೂ ಇದ್ದರೆ ನೀವು ಹಾಕಬೇಕಾಗುತ್ತೆ. ಇನ್ನು ಮಾಮೂಲಿ ಅಂಗನವಾಡಿ ಕೇಂದ್ರ, ಆಶಾ ಕಾರ್ಯಕರ್ತೆಯರು ಅದೆಲ್ಲ ನೀವು ಹಾಕ್ತೀರಿ. ಇನ್ನು ಕ್ರೀಡಾ ಕ್ಲಬ್ ಅಥವಾ ಮನೋರಂಜನಾ ಕೇಂದ್ರ ಅಂತ ಅಂದರೆ ಕುಸ್ತಿ, ಕರಾಟೆ ಕ್ಲಬ್ ಈ ಥರ ಎಲ್ಲ ಇರ್ತಾವಲ್ಲ, ಆ ಥರ ಏನಾದರೂ ಇದ್ದರೆ ಅವು ಹಾಕಬೇಕಾಗುತ್ತೆ ನೀವು ಇಲ್ಲಿ. ಇನ್ನು ವಿಡಿಯೋ, ಸಿನಿಮಾ ಹಾಲ್, ಥಿಯೇಟ್ರ್ ಏನಾದರೂ ಇದ್ದರೆ ಹಾಕಬೇಕು. ಇನ್ನು ಗ್ರಂಥಾಲಯ ಅದು ಗೊತ್ತಿರುತ್ತೆ. ಸಾರ್ವಜನಿಕ ವಾಚನಾಲಯ ಅಂದರೆ ಮಾಮೂಲಿ ಪೇಪರ್ ಓದೋಕ್ಕೆ ಮಾಡೋಕ್ಕೆ ಏನು ಒಂದು ಗ್ರಂಥಾಲಯದಲ್ಲಿ ಒಂದು ಪಂಚಾಯತಿಗಳಲ್ಲಿ ವ್ಯವಸ್ಥೆ ಮಾಡಿರ್ತಾರೆ. ಆ ಥರ ಏನಾದರೂ ವ್ಯವಸ್ಥೆ ಮಾಡಿದರೆ ಅಲ್ಲಿ ಲಭ್ಯತೆ ಹಾಕಬೇಕಾಗುತ್ತೆ ನೀವು. ನೆಕ್ಸ್ಟು ವಿಧಾನಸಭಾ ಮತಗಟ್ಟೆ ಸ್ಥಾನಮಾನ ಅಂದರೆ ವೋಟಿಂಗ್ ಬೂತ್, ಪೋಲಿಂಗ್ ಬೂತು, PS ಅಂತ ನೀವು ಏನು ಕರಿತೀರಿ ಆ ಒಂದು ವಿಧಾನಸಭೆ ಬೂತ್ಗಳಿದ್ರೆ ಹಾಕಬೇಕು. ನಿಮಗೆಲ್ಲ ಗೊತ್ತಿರೋ ಮಾಹಿತಿ ಅದು. ನೆಕ್ಸ್ಟು ಜನಮರಣ ನೋಂದಣಿ ಕಚೇರಿ ಪ್ರತಿಯೊಂದು ಗ್ರಾಮದಲ್ಲೂ ಇರುತ್ತೆ. ಯಾಕಂದರೆ ನಮ್ಮ ಸರ್ಕಲ್ಗೆ ಒಂದು ಜನಮರಣ ನೋಂದಣಿ ಕಚೇರಿ ಅಂತ ನಮಗೆ ಈಗಾಗಲೇ ಕೊಟ್ಟಿದ್ದಾರೆ ಗೌರ್ಮೆಂಟಿಂದ, ನಾವೇ ನಡೆಸ್ಕೊಂಡು ಹೋಗ್ಬೇಕದು. ಹಾಗಾಗಿ ಅದರ ಲಭ್ಯತೆ ಹಾಕಿ. ಇನ್ನು ಹಾಲಿನ ಮಳಿಗೆ ಸ್ಥಾನಮಾನ, ಹಾಲಿನ ಡೈರಿ, ಹಾಲಿನ ಉತ್ಪನ್ನ ಏನಾದರೂ ಮಾರಾಟ ಅಥವಾ ಉತ್ಪನ್ನ ಮಾಡ್ತಾಯಿದ್ರೆ ಆ ಒಂದು ಲಭ್ಯತೆಯನ್ನು ಹಾಕಿ. ಇನ್ನು ಬೀದಿ ದೀಪಗಳ ಸ್ಥಾನಮಾನ, ಒಂದು ಗ್ರಾಮದಲ್ಲಿ ಬೀದಿ ದೀಪಗಳು ಎಷ್ಟಿದ್ದಾವೆ ಅನ್ನೋದನ್ನು ನೀವು ಪಂಚಾಯತಿ PDO ಅವರಿಂದ ಮಾಹಿತಿ ಪಡ್ಕೊಂಡು ಅದನ್ನು ಹಾಕಬೇಕಾಗುತ್ತೆ. ಇನ್ನು ಸ್ಮಶಾನ, ಆಮೇಲೆ ಯಾವುದಾದ್ರೂ ಮಾಹಿತಿ ಲಭ್ಯ ಇದ್ದರೆ ನೀವು ಅದನ್ನು ಹಾಕಿ. ಮೇಲಿನ ಮಾಹಿತಿ ಮೂಲ ನೀವು ಪಂಚಾಯತಿ PDOಗಳಿಂದ ತೊಗೊಂಡಿದ್ರೆ ಅದನ್ನು ಪಂಚಾಯತಿ ಅಂತ ಹಾಕಿ, ಅಥವಾ ಪಂಚಾಯತಿ ಬಾರ್ ಕೃಷಿ ಡಿಪಾರ್ಟ್ಮೆಂಟ್ ಏನಾದರೂ ಮಾಹಿತಿ ತೊಗೊಂಡಿದ್ರೆ ಕೃಷಿ ಅಗ್ರಿ ಡಿಪಾರ್ಟ್ಮೆಂಟ್ ಅಂತ ಹಾಕ್ಬೋದು. ನೆಕ್ಸ್ಟು ವಿದ್ಯುತ್ ಮತ್ತು ಇತರೆ ಶಕ್ತಿಯ ಇಂಧನ ಲಭ್ಯತೆ ಅಂತ. ಇದು ತುಂಬ ಈಸಿ ಇದೆ. ಗೃಹ ಬಳಕೆಗೆ ಏನಾದರೂ ವಿದ್ಯುತ್ ಲಭ್ಯ ಇದೆಯಾ, ಎಷ್ಟು ಏಪ್ರಿಲ್ ಸೆಪ್ಟೆಂಬರ್ವರೆಗೂ ಎಷ್ಟು ಗಂಟೆ ಕೊಡ್ತಾರೆ, ಅಕ್ಟೋಬರ್ ಮಾರ್ಚ್ವರೆಗೂ ಎಷ್ಟು ಗಂಟೆ ಕೊಡ್ತಾರೆ ವಿದ್ಯುತ್ ಅನ್ನೋದು ನೀವು KEB ಡಿಪಾರ್ಟ್ಮೆಂಟಿಗೆ ಕರೆ ಮಾಡಿ ತಿಳ್ಕೊಬೋದು. ಅಥವಾ ನಿಮ್ಮ ಅಲ್ಲಿ ಗ್ರಾಮದಲ್ಲೇ ಮಾಹಿತಿ ಕೊಡ್ತಾರೆ ಇದೇನು. ನಿಮ್ಮ ಗ್ರಾಮದಲ್ಲಿ ಗ್ರಾಮಸ್ಥರ ಹತ್ರ ನೀವು ಮಾಹಿತಿ ತೊಗೊಂಡು ಹಾಕ್ಬೋದು, ಅಥವಾ KEB ಅವ್ರ ಹತ್ರ ನಿಮಗೆ ಎಕ್ಯುರೇಟ್ ಮಾಹಿತಿ ಸಿಗುತ್ತೆ, ಅವ್ರ ಹತ್ರ ತೊಗೊಂಡು ಹಾಕ್ಬೋದು. ಇನ್ನು ಕೃಷಿ ಬಳಕೆ ವಿದ್ಯುತ್ ಎಷ್ಟು ಅದು ಸೇಮು. ಏಪ್ರಿಲ್ ಟು ಸೆಪ್ಟೆಂಬರ್ ಎಷ್ಟು ಕೊಡ್ತಾರೆ, ಅಕ್ಟೋಬರ್ ಟು
ಮಾರ್ಚ್ ಬೇಸಿಗೆ ಕಾಲದಲ್ಲಿ ಚಳಿಗಾಲದಲ್ಲಿ ಎಷ್ಟೆಷ್ಟು ಹವರ್ ವಿದ್ಯುತ್ ಕೊಡ್ತಾರೆ ಅನ್ನೋದು ಮಾಹಿತಿ ಫಿಲ್ ಮಾಡಬೇಕಾಗುತ್ತೆ. ಇನ್ನು ವಾಣಿಜ್ಯ ಬಳಕೆ ಅಂದರೆ ಈ ಗೃಹ ಬಳಕೆ, ಕೃಷಿ ಬಳಕೆಗಲ್ಲದೆ ಕಾರ್ಖಾನೆ ಈ ಥರ ವಾಣಿಜ್ಯ ಉದ್ದೇಶಕ್ಕಾಗಿ ಬಳಸ್ತಾರಲ್ಲ ಕರೆಂಟು, ಅಂಥ ಏನಾದರೂ ಕಾರ್ಖಾನೆಗಳಿದ್ದರೆ ಆ ಕಾರ್ಖಾನೆಗಳಿಗೆ ಎಷ್ಟು ಹವರ್ ವಿದ್ಯುತ್ ಕೊಡ್ತಾರೆ ಅನ್ನೋದನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ. ಇಷ್ಟು ಹಾಕಿದ್ರೆ ಇದು ವಿದ್ಯುತ್ ಮತ್ತು ಇತರೆ ಶಕ್ತಿ ಇಂಧನ ಲಭ್ಯತೆ ಮುಗಿದೋಗುತ್ತೆ. ನೆಕ್ಸ್ಟು ನೀರಾವರಿ ಜಮೀನು ಮತ್ತು ಬಳಕೆ. ಇದು ಮಾಹಿತಿ ಸಂಪೂರ್ಣವಾಗಿ ನಮ್ಮ ಹತ್ರನೇ ಸಿಗುತ್ತೆ. ನಮೂನೆ 9 ತೊಗೊಂಡ್ರೆ ಆಗ ಅದರಲ್ಲಿ ಎಲ್ಲ ಮಾಹಿತಿನೂ ಇರುತ್ತೆ. ನೀವು ಇಲ್ಲಿ ಎಕರೆಯಲ್ಲಿ ಹಾಕೋಂಗಿಲ್ಲ, ಹೆಕ್ಟ್ರಲ್ಲಿ ಹಾಕ್ಬೇಕು ಮಾಹಿತಿ. ಎಕರೆ ಟು ಹೆಕ್ಟ್ರ್ ಕನ್ವರ್ಟ್ ಮಾಡ್ಕೊಳ್ಳೋಕ್ಕೆ ಕ್ಯಾಲ್ಕುಲೇಟ್ರಲ್ಲಿ ಬರುತ್ತೆ ಅದು. ಮಾಮೂಲಿ ಇಲ್ಲಾಂದರೆ ಗೂಗಲಲ್ಲಿ ನೀವು ಎಕರೆ ಟು ಹೆಕ್ಟ್ರ್ ಅಂತ ಕೊಟ್ಟರೆ ಅಲ್ಲಿ ನೀವು ಎಕರೆ ಹಾಕಿದ್ರೆ ಹೆಕ್ಟ್ರಿಗೆ ಕನ್ವರ್ಟ್ ಮಾಡಿಕೊಡುತ್ತೆ. ಆ ಒಂದು ಮಾಹಿತಿ ಹಾಕ್ಬೋದು ನೀವು. ಇಲ್ಲಿ ನೋಡ್ಬೋದು, ಮೊದಲಿಗೆ ಭೌಗೋಳಿಕ ವಿಸ್ತೀರ್ಣ ಅದು ಹಾಕ್ತೀರಿ, ಆಮೇಲೆ ಅರಣ್ಯ ಪ್ರದೇಶ ಎಷ್ಟಿದೆ ಅದು ಹಾಕ್ತೀರಿ. ಕೃಷಿಯೇತರ ಬಳಕೆಯಡಿ ಇರುವ ವಿಸ್ತೀರ್ಣ ಅಂದರೆ ಕೃಷಿ ಅಲ್ಲದೆ ಬೇರೆ ಉದ್ದೇಶಕ್ಕಾಗಿ ಮನೆ ಮತ್ತು ಇತರ ಕಾರ್ಖಾನೆ ಏನೋ ಉದ್ದೇಶಕ್ಕಾಗಿ, ಕೃಷಿ ಅಲ್ಲದೆ ಬೇರೆ ಉದ್ದೇಶಕ್ಕಾಗಿ ಏನು ಜಮೀನು ಇರುತ್ತೆ ಅದು ಎಷ್ಟಿದೆ ಅಂತ ನೀವು ಹಾಕಬೇಕಾಗುತ್ತೆ ಇಲ್ಲಿ. ಇನ್ನು ಬಂಜರು ಮತ್ತು ಕೃಷಿ ಯೋಗ್ಯವಲ್ಲದ ಭೂಮಿ ಅಂದರೆ ಗುಡ್ಡಗಾಡು ಪ್ರದೇಶ, ಕೃಷಿಗೆ ಯೋಗ್ಯವಲ್ಲದ ಭೂಮಿ ಅಂತ, ಅದು ಎಷ್ಟಿದೆ ಅಂತ ಹಾಕ್ಬೋದು. ಶಾಶ್ವತ ಹುಲ್ಲುಗಾವಲು ಮತ್ತು ಇತರೆ ಮೇಯಿಸುವ ಭೂಮಿಗಳು ಅಂದರೆ ಈ ದನ ಕರು ಮೇಯ್ಸೋಕ್ಕೆ ಹುಲ್ಲುಗಾವಲು ಪ್ರದೇಶ ಬಿಟ್ಟಿರ್ತಾರೆ ಕೆಲವೊಂದು ಕಡೆ, ಅದು ಎಷ್ಟು ವಿಸ್ತೀರ್ಣದಲ್ಲಿದೆ ಹಾಕ್ಬೋದು. ವಿವಿಧ ಮರಗಳ ಬೆಳೆ ಇತ್ಯಾದಿಗಳ ಅಡಿಯಲ್ಲಿರುವ ಭೂಮಿ ಅಂದರೆ ಒಂದು ಜಮೀನಲ್ಲಿ ಮರಗಳು ಬೆಳೆದಿರ್ತಾರೆ, ಫಾರೆಸ್ಟ್ ಅಲ್ಲದೆ ಮರಗಳು ಹಾಕ್ಕೊಂಡಿರ್ತಾರೆ, ಶ್ರೀಗಂಧ ಈ ಥರ ಏನಾದ್ರು ಮರಗಳು ಹಾಕ್ಕೊಂಡು ಆ ಥರ ಒಂದು ಪ್ರದೇಶ ಇದ್ದರೆ ಅದು ಎಷ್ಟು ಹೆಕ್ಟ್ರ್ ಇದೆ ಅಂತ ಹಾಕ್ಬೋದು ನೀವು ಇಲ್ಲಿ. ಕೃಷಿ ಯೋಗ್ಯ ತ್ಯಾಜ್ಯ ಭೂಮಿ, ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಕೃಷಿ ಯೋಗ್ಯ ಪಾಳು ಭೂಮಿ ಅಂತ ಆಗಬೇಕದು. ಅಂದರೆ ಕೃಷಿಗೆ ಯೋಗ್ಯವಿರುತ್ತೆ, ಪಾಳು ಬಿಟ್ಟಿರ್ತಾರೆ, ಅಂಥ ಭೂಮಿ ಎಷ್ಟಿದೆ ಅಂತ ಹಾಕ್ಬೋದು ನೀವು. ಪ್ರಸ್ತುತ ಪಾಳು ಭೂಮಿಯನ್ನು ಹೊರತುಪಡಿಸಿ ಉಳಿದ ಪಾಳು ಭೂಮಿ ಅಂದರೆ ಪ್ರೆಸೆಂಟ್ ಬಿಟ್ಟು 1 ವರ್ಷದಿಂದ 5 ವರ್ಷದವರೆಗೂ ಯಾವ ಭೂಮಿ ಪಾಳು ಬಿಟ್ಟಿದ್ದಾರೆ ಅಂಥ ಒಂದು ಪ್ರದೇಶ ಹಾಕ್ಬೋದು. ಈಗ ಪ್ರಸ್ತುತ ಪಾಳು ಭೂಮಿ ಅಂದರೆ ಪ್ರೆಸೆಂಟು ಏನು ಪಾಳು ಬಿಟ್ಟಿರ್ತಾರೆ ಅಂಥ ಪಾಳು ಭೂಮಿನೂ ನೀವು ಇಲ್ಲಿ ಎಷ್ಟು ವಿಸ್ತೀರ್ಣ ಅಂತ ಹಾಕ್ಬೋದು. ಇವೆಲ್ಲವೂ ನೀವು ನಿಮ್ಮ ವಿವೇಚನೆ ತಕ್ಕಂತೆ ಹಾಕೋಬೋದು ರೆಕಾರ್ಡ್ಸ್ ನೋಡಿಕೊಂಡು. ಇನ್ನು ಬಿತ್ತನೆ ಮಾಡಿದ ವಿಸ್ತೀರ್ಣ, ನೀರಾವರಿ ಪ್ರದೇಶ ಎಷ್ಟಿದೆ, ನೀರಾವರಿಗೆ ಒಳಪಡದ ಪ್ರದೇಶ ಎಷ್ಟಿದೆ, ಇದನ್ನು ನೀವು ಹಾಕಿ ಸೇವ್ ಕೊಟ್ಟರೆ ಈ ಒಂದು ಮಾಹಿತಿ ಪೂರ್ಣವಾಗುತ್ತೆ. ಇನ್ನು ಕೃಷಿ ಉತ್ಪಾದನೆಗಳು ಮತ್ತು ಕರಕುಶಲ ವಸ್ತುಗಳು, ಇದು ಹೆವಿ ಈಸಿ ಇದೆ. ಕೃಷಿ ಮತ್ತು ಅದಕ್ಕೆ ಸಂಬಂಧಿಸಿದ ಸರಕುಗಳಂದರೆ ಒಂದು ಏರಿಯಾದಲ್ಲಿ ಮೇನ್ ಕೃಷಿ ಉತ್ಪನ್ನಗಳಂದರೆ, ಕೃಷಿ ಅಂದರೆ ಅದರಲ್ಲಿ ಯಾವ ಬೆಳೆ ಬೆಳೀತಾರಂತ ಮೊದಲೇ ಇದರಲ್ಲಿ ಮೇಜರಾಗಿ ಯಾವ ಬೆಳೆ ಬೆಳೀತಾರೆ ಇಲ್ಲಿ ಡ್ರಾಪ್ ಆಫ್ ಮೆನುಲಿ ಬೆಳೆಗಳ ಆಪ್ಷನ್ ಆಲ್ರೆಡಿ ಬರುತ್ತೆ, ನೀವು ಸೆಲೆಕ್ಟ್ ಮಾಡಿಕೊಂಡು ಹಾಕೋಬೇಕು. ನಮ್ಮ ಮೈಸೂರು ಭಾಗದಲ್ಲಿ ತಂಬಾಕು, ರಾಗಿ ಎಲ್ಲ ಹೆವಿ ಬೆಳೀತಾರೆ, ಹಾಗಾಗಿ ತಂಬಾಕು, ರಾಗಿ ನಾವು ಸೆಲೆಕ್ಟ್ ಮಾಡ್ಕೊತೀವಿ. ಇಲ್ಲಿ ಒಂದೇ ಬೆಳೆ ಸೆಲೆಕ್ಟ್ ಮಾಡ್ಕೋಬೋದು, ಎರಡೇ ಬೆಳೆ ಸೆಲೆಕ್ಟ್ ಮಾಡ್ಕೋಬೋದು. ಮೇಜರಾಗಿ ಯಾವ ಬೆಳೆ ಬೆಳೀತಾರೆ ಅದನ್ನೇ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇನ್ನು ಉತ್ಪಾದಕರು ನೆಕ್ಸ್ಟು ಇಲ್ಲಿ ನೋಡ್ಬೋದು, ನಿಮಗೆ ಆಪ್ಷನ್ಗಳು ನೋಡಿದ್ರೆ ಗೊತ್ತಾಗುತ್ತೆ. ಅಂದರೆ ಪ್ರಾಡಕ್ಟ್ ಏನಾದರೂ ಉತ್ಪಾದನೆ, ಅಗ್ರಿಕಲ್ಚರ್ ಪ್ರಾಡಕ್ಟ್ ಉತ್ಪಾದನೆ ಮಾಡ್ತಾರೆ, ಅನಿಮಲ್ ಪ್ರಾಡಕ್ಟ, ಡೈರಿ ಪ್ರಾಡಕ್ಟ್ ಉತ್ಪಾದನೆ ಏನಾದರೂ ಮಾಡೋ ಘಟಕಗಳಿದ್ದರೆ ಅಲ್ಲಿ ನೀವು ಉತ್ಪಾದನಾ ಘಟಕಗಳು, ಇಂಥ ಘಟಕ ಇದ್ದಾವೆ, ಡೈರಿ ಪ್ರಾಡಕ್ಟು ಉತ್ಪಾದನಾ ಘಟಕ ಇದ್ದಾವೆ ಆ ಥರ ಹಾಕ್ಬೋದು. ಅದು ಏನೂ ಇಲ್ಲ ಅಂದರೆ ನೀವು ಅದು ಖಾಲಿ ಬಿಡ್ಬೋದು. ಇನ್ನು ಕರಕುಶಲ ವಸ್ತುಗಳು, ಬ್ಯಾಗು, ಇಲ್ಲಿ ನೋಡ್ಬೋದು ಬ್ಯಾಂಗಲ್ಸು, ಬೀಡಿ, ಇವೇನಾದರೂ ಉತ್ಪಾದನೆ ಮಾಡೋ ಘಟಕಗಳಿದ್ರೆ ಇಲ್ಲಿ ನೀವು ಕರಕುಶಲ ವಸ್ತುಗಳು ಉತ್ಪಾದನೆ, ಇಂಥ ವಸ್ತುಗಳು ಉತ್ಪಾದನೆ ಮಾಡ್ತೀವಿ ಅಂಥೇಳಿ ಹಾಕ್ಬೋದು. ಇಷ್ಟು ಹಾಕಿದ್ರೆ ಇದು ಕೃಷಿ ಉತ್ಪನ್ನಗಳು ಮತ್ತು ಉತ್ಪಾದನೆ ಮತ್ತು ಕರಕುಶಲ ವಸ್ತುಗಳು ಈ ಒಂದು ಭಾಗ ಏನು ಮುಗಿದೋಗುತ್ತೆ. ಇನ್ನು ಇತರೆ ಮಾಹಿತಿಯಲ್ಲಿ ಇದರಲ್ಲಿ ಇಂಥದೇ ಮಾಹಿತಿ ಫಿಲ್ ಮಾಡ್ಬೇಕಂತೇನಿಲ್ಲ. ನಮ್ಮ ಎಲ್ಲ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶಕ್ಕಾಗಿ ಪ್ರತಿಯೊಬ್ಬರೂ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಸ್ವತಂತ್ರವಾದ ಕಚೇರಿ ಇಲ್ಲ, ನಾವು ಕಚೇರಿ ಇಲ್ಲದೆ ಕಾರ್ಯನಿರ್ವಹಿಸ್ತಿದ್ದೀವಿ ಅಂಥೇಳಿ 1-2 ಲೈನ್ ಟೈಪ್ ಮಾಡಿ ಹಾಕಿದರೆ ಇದು ನಮ್ಮ ಸರ್ಕಾರಿ ಮಟ್ಟದಲ್ಲಿ ಹೋಗುತ್ತೆ. ಆ ಮುಂದಿನ ದಿನಗಳಲ್ಲಿ ಏನಾದರೂ ಬದಲಾವಣೆಗಳಾಗ್ಬೋದು. ಹಾಗಾಗಿ ದಯವಿಟ್ಟು ತಪ್ಪದೆ ಎಲ್ಲರೂ ಈ ಒಂದು ಗ್ರಾಮ ಆಡಳಿತಾಧಿಕಾರಿ ಕಚೇರಿ ಬಗ್ಗೆ ಮಾಹಿತಿಯನ್ನು ನಮೂದಿಸಲು ವಿನಂತಿಸ್ಕೊಳ್ತೇನೆ. ಇದರಿಂದ ನಮ್ಮ ಎಲ್ಲ ಮಿತ್ರರಿಗೆ ಮುಂದಿನ ದಿನಗಳಲ್ಲಿ ಸಹಾಯವಾಗ್ಬೋದು. ಹಾಗಾಗಿ ನಾನು ಸಾಮಾನ್ಯ ಮಾಹಿತಿಯಲ್ಲಿ ಆವಾಗಲೇ ಒಂದು ಸಂಪೂರ್ಣವಾಗಿ ವಿವರಣೆ ನೀಡಿರಲಿಲ್ಲ. ಇಲ್ಲಿ ನೆಕ್ಸ್ಟು
ಇಲ್ಲೆಲ್ಲ ಸೆಲೆಕ್ಟ್ ಮಾಡ್ಕೊಳ್ತೀರಿ ನೀವು. ಗ್ರಾಮ ಪಂಚಾಯತಿ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟು ಸ್ಥಳ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸ್ಥಳ ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ನೋಡ್ಬೋದು ನೀವು ಇಲ್ಲಿ ತಾಲೂಕು ಕೇಂದ್ರ ಆಮೇಲೆ ತಾಲೂಕು ಕೇಂದ್ರ ಎಷ್ಟಿದೆ ದೂರ, ಡಿಸ್ಟೆನ್ಸ್, ಜಿಲ್ಲಾ ಕೇಂದ್ರ ಎಷ್ಟಿದೆ ದೂರ, ಹತ್ತಿರದ ಶಾಸನಬದ್ಧ ಪಟ್ಟಣ. ಶಾಸನಬದ್ಧ ಪಟ್ಟಣ ಅಂದರೆ ಮಾಮೂಲಿ ಏನು ಪುರಸಭೆ, ನಗರಸಭೆ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇವೆಲ್ಲ ಶಾಸನಬದ್ಧ ಪಟ್ಟಣಗಳಾಗಿ ಇರ್ತವೆ. ಆ ಒಂದು ಪಟ್ಟಣ ಪುರಸಭೆ ಅಂತ ಘೋಷಣೆ ಆಗಿರೋ ಪಟ್ಟಣ ಯಾವುದಿದೆ, ನಗರಸಭೆಯಾಗಿ ಘೋಷಣೆ ಆಗಿರೋ ಪಟ್ಟಣ ಯಾವುದಿದೆ ನಿಮ್ಮ ಹತ್ತಿರ ಸಮೀಪ, ಅದನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ. ಆಮೇಲೆ ಗ್ರಾಮದಲ್ಲಿ ಎಷ್ಟು ಕುಟುಂಬಗಳ ಸಂಖ್ಯೆ ಇದೆ ಅನ್ನೋದು ಹಾಕಬೇಕಾಗುತ್ತೆ. ಇಲ್ಲಿ ಮೇನು ಗ್ರಾಮದಲ್ಲಿ ಎಷ್ಟು ಕುಟುಂಬಗಳು ಇವೆ ಅಂತ ಅಂದರೆ ನೀವು ಈಗಾಗಲೇ ಎಲ್ಲ ಟೀಚರ್ಸ್ ಎಲ್ಲ ಹೌಸ್ ಲಿಸ್ಟಿಂಗ್ ಎಲ್ಲ ಮಾಡಿದ್ದಾರೆ. ಈ ಮಾಹಿತಿಯನ್ನು ನೀವು ಸೂಕ್ಷ್ಮವಾಗಿ ಗೌಪ್ಯವಾಗಿ ಇಟ್ಕೊಂಡು ಅವರಿಂದ ಪಡ್ಕೊಂಡು ನೀವು ಮಾಹಿತಿ ಕಲೆಕ್ಟ್ ಮಾಡಿಕೊಂಡು ಹಾಕಬೇಕಾಗುತ್ತೆ. ನೆಕ್ಸ್ಟು ಮಜರೆ ಗ್ರಾಮ. ಆ ಒಂದು ಗ್ರಾಮಕ್ಕೆ ಮಜರೆ ಗ್ರಾಮ ಇದೆನಾ ಅಂತ ಕೇಳುತ್ತೆ. ಮಜರೆ ಗ್ರಾಮ ಅಂದರೆ ಕೆಲವೊಬ್ಬರಿಗೆ ಗೊತ್ತಿರುತ್ತೆ, ಕೆಲವೊಬ್ರಿಗೆ ಗೊತ್ತಿರಲ್ಲ. ನಾನು ಈ ಒಂದು ಇಮೇಜ್ ತೋರಿಸ್ತೀನಿ ನಿಮಗೆ. ಈ ಒಂದು ಇಮೇಜ್ ನೋಡ್ಬೋದು ನೀವು. ಇಲ್ಲಿ ಒಂದು ಮುಖ್ಯ ಗ್ರಾಮ ಇದೆ, ಅದ್ರ ಸುತ್ತಲೂ ಕೆಲವೊಂದು ರೌಂಡ್ ಶೇಪಲ್ಲಿ ಗ್ರೀನ್ ಇದರಲ್ಲಿ ರೌಂಡ್ ಶೇಪಲ್ಲಿ ಒಂದಿಷ್ಟು ಮನೆಗಳಿರುವಂಥ ಗ್ರಾಮ ಇದ್ದಾವೆ. ಈ ಎಲ್ಲ ಗ್ರಾಮಗಳಿಗೆ ಮಜರೆ ಗ್ರಾಮ ಅಂತಾರೆ. ಅಂದರೆ ಮುಖ್ಯ ಗ್ರಾಮದಿಂದ ಸ್ವಲ್ಪ ದೂರದಲ್ಲಿ ಏನು ಗ್ರಾಮಗಳು ಒಂದು ಸ್ವಲ್ಪ ಮನೆ ಕಟ್ಕೊಂಡಿರ್ತವೆ ಅವಕ್ಕೆಲ್ಲ ಹ್ಯಾಮ್ಲೆಟ್ ವಿಲೇಜಸ್ಸು ಮಜರೆ ಗ್ರಾಮ ಅಂತ ಕರೀತಾರೆ. ನೀವು ಟೋಟಲಲ್ಲಿ ಮನೆಗಳು ಎಷ್ಟು ಹಾಕಿದಿರಿ ಇಲ್ಲಿ ಮಜರೆ ಗ್ರಾಮದಲ್ಲಿ ಅದನ್ನು ಡಿವೈಡ್ ಮಾಡಿ ಹಾಕಬೇಕು. ಅಂದರೆ ಮುಖ್ಯ ಗ್ರಾಮ ಎಲ್ಲ ಮಜರೆ ಗ್ರಾಮ ಸೇರಿ ಹಾಕಬೇಕು ಮೊದಲಿಗೆ ಸ್ಟಾರ್ಟಿಂಗಲ್ಲಿ. ಇಲ್ಲಿ ಲಾಸ್ಟಿಗೆ ಗ್ರಾಮದಲ್ಲಿ ಒಟ್ಟು ಕುಟುಂಬಗಳ ಸಂಖ್ಯೆ ಅಂದರೆ ಎಲ್ಲ ಒಂದು ಮಜರೆ ಗ್ರಾಮ ಎಲ್ಲ ಸೇರಿ ಇಲ್ಲಿ ಟೋಟಲ್ ಹಾಕಬೇಕು. ಇಲ್ಲಿ ಮಜರೆ ಗ್ರಾಮದ ಮಾತ್ರ ಸಪ್ರೇಟು. ಇವಾಗ ಅಲ್ಲಿ ಟೋಟಲ್ 100 ಹಾಕಿದರೆ ಇಲ್ಲಿ ಮಜರೆ ಗ್ರಾಮದಲ್ಲಿ ಎಷ್ಟು ಇದ್ದಾವೆ ಅನ್ನೋದನ್ನು ಸಪ್ರೇಟಾಗಿ ನೀವು ಕೌಂಟ್ ಮಾಡಿ ಹಾಕಬೇಕು. ಸಪೋಸ್ ಅಲ್ಲಿ 100 ಹಾಕಿದರೆ ಇಲ್ಲಿ ಮಜರೆ ಗ್ರಾಮದಲ್ಲಿ ಒಂದು 20 ಮನೆ ಇದೆ, ಒಂದು 60 ಮನೆ ಇರ್ತವೆ 3 ಮಜರೆ ಗ್ರಾಮ ಸೇರಿ. ಒಂದು ಮಜರೆ ಗ್ರಾಮದ ಹೆಸರು ಒಂದು 20 ಮನೆ, ಎಷ್ಟು ದೂರ, ಅದು ಎಷ್ಟು ಸಂಖ್ಯೆ ಟೋಟಲು ಟ್ಯಾಲಿ ಬರಂಗೆ ಹಾಕಬೇಕು. ಅಲ್ಲಿ 100 ತೋರಿಸಿ ಇಲ್ಲಿ 120 130 ಜಾಸ್ತಿ ಹಾಕೋಂಗಿಲ್ಲ. ಹಂಗಾಗಿ ಅದಕ್ಕೂ ಇದಕ್ಕೂ ತಾಳೆ ಇರಬೇಕು, ಅದನ್ನು ನೋಡ್ಕೊಂಡು ಹಾಕಿ. ಇಲ್ಲಿ ನೋಡ್ಬೋದು ನೀವು ನಿವಾಸಿತ ಸ್ಥಿತಿ ಅಂದರೆ ಇದು ಜನವಸತಿ ಅಥವಾ ಜನವಸತಿ ಇಲ್ಲದ ಹಳ್ಳಿಯೇ. ಆವಾಗಲೇ ನಿಮಗೆ ಸ್ಟಾರ್ಟಿಂಗ್ ಇದು ಮಾಹಿತಿ ನೀಡಿದ್ದೆ. ಇಲ್ಲಿದೆ ಜನವಸತಿ ಅಂದರೆ ಜನವಸತಿ ಇಲ್ಲದ ಹಳ್ಳಿ ಅಂದರೆ ಮಾಮೂಲಿ ಆವಾಗಲೇ ಹೇಳಿದ್ದೆ ನಿಮಗೆ ಬೇಚರಕ್ ಗ್ರಾಮ ಅಂತ. ಬೇಚರಕ್ ಅಂದರೆ ನಮ್ಮ ರೆವೆನ್ಯೂ ರೆಕಾರ್ಡ್ಸಲ್ಲಿ RTC ಇರುತ್ತೆ ಆ ಒಂದು ಊರಿಗೆ, ಬಟ್ ಅಲ್ಲಿ ಜನವಸತಿ ಅನ್ನೋದು ಇರೋದಿಲ್ಲ. ಈಗ ಪ್ರೆಸೆಂಟು ಯಾರಾದರೂ ಮನೆ ಕಟ್ಕೊಂಡು ಪ್ರೈವೇಟ್ ಜಮೀನಲ್ಲಿ ಮನೆ ಕಟ್ಕೊಂಡಿದ್ರೆ ಅದನ್ನು ನಾವು ಜನವಸತಿ ಅಂತ ಕನ್ಸಿಡರ್ ಮಾಡೋಲ್ಲ. ಬಟ್ ಅವ್ರ ವಾಸ ಇರ್ಬೋದು. ಅದನ್ನು ನಾವು ಗೆಜೆಟ್ ನೋಟಿಫಿಕೇಷನ್ ಮಾಡಿದ ಮೇಲೆ ಅದನ್ನು ಜನವಸತಿ ಅಂತ ಪರಿವರ್ತನೆ ಆದಮೇಲೆ ನಾವು ಅದನ್ನು ಜನವಸತಿ ಗ್ರಾಮ ಅಂತ ಕನ್ಸಿಡರ್ ಮಾಡೋದು. ನಮ್ಮ ರೆವೆನ್ಯೂ ರೆಕಾರ್ಡ್ಸಲ್ಲಿ ಈ ಹಿಂದೆ ಏನು ಜನವಸತಿ ಇಲ್ಲ ಅಂದರೆ ಅದು ಜನವಸತಿ ಇಲ್ಲದ ಗ್ರಾಮ ಅಂತಲೇ ಕನ್ಸಿಡರ್ ಮಾಡಬೇಕು. ಇಲ್ಲಿಗೆ ಸಂಪೂರ್ಣವಾಗಿ ಎಲ್ಲ ಭಾಗದ ಬಗ್ಗೆ ನಾನು ಮಾಹಿತಿ ನೀಡಿದ್ದೇನೆ. ಇನ್ನು ನಿಮಗೆ ಏನೇ ಡೌಟ್ಸ್ ಇದ್ದರೂ ನೀವು ಕಮೆಂಟ್ಸಲ್ಲಿ ತಿಳಿಸ್ಬೋದು. ಈ ಒಂದು ವಿಡಿಯೋ ಇಷ್ಟವಾದರೆ ನೀವು ನನ್ನ ಒಂದು ವಿಡಿಯೋವನ್ನು ಲೈಕ್ ಮಾಡಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನನ್ನ ಪೇಜನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.